ವೈಭವ ಚೌಕಿನಾಥ ಮಾತಾ ಚೌಕಿ ಪೂಜೆ ಆಂಡೆ ನಾನು ಯಕ್ಷಗಾನ ಸೇವೆ ಅನ್ನದಾನ ಸೇವೆ ಮಂಗಲ ಭಜನೆ ನಮ್ಮ ಕಡೆಗೆ ಕೊಲ್ಲೋಡು ಮಾತ್ರ ಮುಖಾಂತರವಾದ ದುಃಖ ಶೋಕಾದಿ ಶಮನಂ ಧನಧಾನ್ಯ ಪ್ರವರ್ಧನಂ ಸೌಭಾಗ್ಯ ಸಂತತಿಕರಂ ಸರ್ವತ್ರ ವಿಜಯ ಪರಮಂ ದುಃಖಲು ಶೋಕಲಿತರ ಶಮನ ಮಾಡ್ಬಾರ್ದು ಧನಧಾನ್ಯನ ಸಮೃದ್ಧಿ ಮಾಡ್ಬಾರ್ದು ಸೌಭಾಗ್ಯವು ಸಂತತಿಗೆ ಪ್ರತಿಭಟಿಗೆ ಇಲ್ಲ ಅಭಿಪುರ ದೂರ ಮಾಡ್ಬಾರ್ದು ಸರ್ವತ್ರ ವಿಜಯ ಮಾತುಗಳ ಸೊಲ್ಲ ವಿಜಯನೇ ಅನುಗ್ರಹ ಮಾಡ್ತಾರೆ ಸಂಶಯನೇ ಗೊತ್ತಿದ್ದೆ ಮಹಾದೇವಿಯ ಬಣ್ಣಿನ ಪಾತ್ರ ಕೊಪ್ಪಿನ ಸೇವೆ ತನ್ನ ಪಾದಾರ ಸ್ವೀಕಾರ ಮತ್ತೊಂದು ಭಕ್ತಿ ತಾವರ ಭಕ್ತಿ ವಿನಮ್ರಮೂರ್ತಿ ಭಕ್ತಿ ತಾವರ ಪ್ರಾರ್ಥನೆ ಮತ್ತೊಂದು ತಕ್ಷಣವಾದ ನಮ್ಮ ಸಂಕಷ್ಟ ಪರಿಹಾರ ಮಾಡಬಹುದು ಇಷ್ಟಾತನ ಅನುಗ್ರಹ ಮತ್ತೊಂದು ಬಪ್ಪೆಂದು ಆ ಬಾಲಿಗಳ ಅಮಿತದ ಜೀವನವನ್ನು ಎಡ್ಡೆ ರೀತಿಯಾದ ಅನುಗ್ರಹ ಮಕ್ಕಳ ಮುಖಾಂತರವಾದ ಇದು ಮಾತ್ರ ವ್ಯವಹಾರ ಉತ್ತರೋತ್ತ ಅಭಿವೃದ್ಧಿ ಮಾಡಬಾರ್ದು ಸಕಲ ಶ್ರೇಯಸ್ಸು ಮನಸ್ಸನ್ನು ಮಾನಪಾಡು ಅಂಜನೆ ಮನಸ್ಸಿನ ಮನೆತನ ಬೆಳಗಾದ ಸರ್ವ ವಿಷಯದ ಸೇವದ ಸಂಪೂರ್ಣ ಫಲನ ದೇವರ ಅನುಗ್ರಹ ಮಾತ್ರ ನಡಬಾರ್ದು ಮಂಗಲಂ ಭಗವಾನ್ ಮಂಗಲಂ ಮಧುಸೂದನ ಮಂಗಲಂ ದೇವತೆ ವಕ್ರ ಮಂಗಲಂ ಗರುಡಧ್ವಜ
ವಿಘ್ನತ್ವಾದ ನಿವಾರಣೈಕತರಣಿ ವಿಘ್ನಾಟ ಹವ್ಯವಾ ವಿಘ್ನವ್ಯಾನ ಕುಲಾಭಿಮಾನ ಗರುಡೋ ವಿಘ್ನೇಪ ಪಂಚಾನನ ವಿಘ್ನೋ ತುಂಗಗಿರಿ ಪ್ರಭೇದಿ ಕರದುಳು ಪರಶು ಪಾಶಾಂಕುಶಧಾರಿಗೆ ಹರುಷದಿ ಭಕ್ತರ ಒರೆವ ಬಗೆ ಭೂಷಣನ ಸುಕುಮಾರ ಗಜಮದನ ಚರಣ ಕಮಲಕಾರತಿ ಎಂದಿರೆ ಆರತಿ ಎಂದಿರೆ ಗಜಮುಖದ ಬಗೆ ಗಣಪತಿ ನಿನಗಿರೋ ಚನ್ನದೆಲ್ಲ ಗುಣಯುತನ ಘನಮೂರ್ತಿ ಭಗವರ ಗಣನಾಥನ ದೇವರ ದೇವ ಕೃಪಾಕರನ ಪಾವನ ಜಗಿತ ಪುಣ್ಯೋದಯನ ಭಾವದ ವಿಷಯಕ್ಕೆ ತಿಳುಗದನ ಕೋವಿದ ಗಿರಿಜೆ ಅವರ ಸುತನ ಕೋವಿದ ಗಿರಿಜೆ ಅವರ ಸುತನ ಸುರಮುನಿ ನಮಿತ ಸರ್ವ ಸರ್ವೇಶ್ವರ ಸುರಮುನಿ ನಮಿತ ಸರ್ವೇಶ್ವರನ ಹರಿತ ಸಿದ್ಧಿಗನಿವ ಭವಗರನ ಪರಮಾತ್ಮ ದುರಿತ ಭಯಂಕರನ ವರಮದಮೂರ ವಿಘ್ನೇಶ್ವರನ ವರಮದಮೂರ ವಿಘ್ನೇಶ್ವರನ ತೈದಿನ್ನ 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 ತೈದಿ ತೈದಿನ್ನ 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 ತ ತೈದಿನದೈ ತಗದಿನದೈ ತೈದಿನದೈ ತೈದಿನದಾದಿನ ತೈದಿನದಾದಿನ ತೈದಿ ತೈದಿ ತೈ ತತ್ತ ಗಜಮುಖನಾನಿನ ಪಾದವಾನಿನೆ
ಗಜಮುಖನ ನಿನ್ನ ಪಾದವನಿರುವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಗಜಮುಖನ ನಿನ್ನ ಪಾದವನಿರುವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಕಮಲ ಶಸ್ತ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಕಮಲ ಪ್ರಶಸ್ತ ಗಜಮುಖನ ಪಾದವನಿರುವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಕೊಂದನದಿದ್ದನಂ ಧೀಂತನದಿದ್ದನ ಧಿಂತನದಿದ್ದನ ಕತೋಂತನದಿದ್ದನ ತದೈದಿನದಿ ತಗದಿನದಿ ತೈದಿನದಿ ತೈದಿನದಾದಿನ ತೈದಿನದಾದಿನ ತೈದೈ ತೈ 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 ತತ್ತಂ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಆ ಆ ಆ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಬಾಲಗಿರಿಜಗಳ ಪಾಲ ನಿಲ್ಲಿಸಿರಿಕು ಚಾಲವರಿದ ದಯಶೀಲ ನಿನ್ನನು ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ತೈದಿನ್ನ 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 ತಾತ ತದೈದಿನದೈ ತಗದಿನದೈ ತೈದಿನದೈ ತೈದಿನದಾದಿನ ತೈದಿನದಾದಿನ ತೈ 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 ತತ್ತ ಒಂದೇ ದೇವ ತೋಂಗತೋ ತಗತ ದಿನದಿ ಮದಮೂತ ಬರುತ್ತಿದೆ ಮಾರನ ಮದದಾನಿ ಮದಭೂತ ಬರುತ್ತಿದೆ ಮಾರನ ಮತದಾನಿ ಚಿಕ್ಕ ಪ್ರಾಯದ ಬಾಲ ಚತುರಿ ನಿನ್ನಂಗವ ಆ ಕಾಮಿನಿ ಕರೆದು ಶ್ರೀ ಮಂಜುನಾಥ
ಕಾಮಿನಿ ಕಯದೆ ಜೋತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಗೆ ಬಿಟ್ಟಿರಲಾರೆ ಜೀವನೊಳಗೆ ಪುರುಷನುಳ್ಳಗನೇ ಕಾಂತಿ ಕಾನನಾಂತ ಧೀರಿನಾಂ ಹರೇ ಪುರುಷನುಳ್ಳಗನೇ ಕಾಂತಿ ಜೀವ ಫಲನು ಬಲ ಸಾಮರ್ಥ್ಯನು ಇವ ಜೀವ ಫಲನು ಬಲ ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತವೀವನು ಪ್ರೇಮದಿ ಕರೆದರೆ ಕಾಮಿತವೀವನು ಪ್ರೇಮದಿ ಕರೆದರೆ ಕೈ ವಿನಿತ ದಿನದೆ ಅಚತ ದಿನದೆ ಓಂ ದಿನದೆ ಅಚತ ದಿನದೈ 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 ಕೈ ವಿನಿತ ದಿನದೆ ಅಚತ ದಿನದೆ ಓಂ ದಿನದೆ ಅಚತ ದಿನದೈ 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 ಕೈ ತುಳಿದ ದಿನದೆ ಅಚತ ದಿನದೆ ದಿನದೆ ಅಚತ ದಿನದೈ 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 ಕೈ ತುಳಿದ ದಿನದೆ ಅಚತ ದಿನದೆ ಓಂ ದಿನದೆ ಅಚತ ದಿನದೈ 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 ಜಣುತ ಜಣುತ ಹಿಡಿತ ಜಣುತ ಕಟಕ ಜಣುತ 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 ಜಣು ಕೀರ್ತನ ಕನ ಕೀರ್ತನು ಕನ ಕೀರ್ತನು ತಿಂತನ ದಿರಿರಾಮ್ ತೋಂತನ ದಿರಿರಂ 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 ಗಿಡದಗತೆ ಹಿನಿತ ದಿನದೆ ಅಚತ ದಿನದೆ ತೋಂತ ದಿನದೆ ಅಚತ ದಿನದೈ 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 ತತ್ತೋಂಗದಿ ಕೂತಕತೆ ತಾದರಿ ಗಿಡ ಗಿಡದಗ ತತ್ತೋಂಗದಿ ಕೂತಕತೆ ತಾದರಿ ಗಿಡ ಗಿಡದಗ ತತ್ತೋಂಗದಿ ಕೂತಕತೆ ತಾದರಿ ಗಿಡ ಗಿಡದಗ ತತ್ತೋಂಗದಿ ಕೂತಕತಯ್ಯ ತಯ್ಯ ತಯ್ಯತ ಅಚತ ದಿನತ ಹಿನಿತ ದಿನತ ತೋಂತ ದಿನತ ಹಿನಿತ ದಿನತ 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 ವಿಕ್ರಾಮ್ ಧಿಂದರಿ ಗಿಡದಗ ದರಿ ಗಿಡ ಗಿಡದಗ ಗಾಮ್ ವಿಕ್ರಾಮ್ ಧಿಂದರಿ ಗಿಡದಗ ದರಿ ಗಿಡ ಗಿಡದಗ ಗಾಮ್ ವಿಕ್ರಾಮ್ ಧಿಂದರಿ ಗಿಡದಗ ದರಿ ಗಿಡ ಗಿಡದಗ ಗಾಮ್ ದರಿ ಗಿಡ ಗಿಡದಗ ಗಾಮ್ ದರಿ ಗಿಡ ಗಿಡದಗ ಗಾಮ್ ದರಿ ಗಿಡ ಗಿಡದಗ ಗಾಮ್ ಗಿಡದಗ ಗಾಮ್ ಗಿಡದಗ ಗಾಮ್ ಗಿಡದಗ ದೈ ದಿವಿತ ದಿನದಿ ಲಕತ ದಿನದಿ ಓಂತ ದಿನದಿ ಲಕತ ದಿನದೈ ದಿನದಿ ದಿನದಿ ಧಿಂದರಿ ಗಿಡದಗ ದರಿ ಗಿಡ ಗಿಡದಗ ಧಿಂದರಿ ಗಿಡದಗ ದರಿ ಗಿಡ ಗಿಡದಗ ಧಿಂದರಿ ಗಿಡದಗ ದರಿ ಗಿಡ ಗಿಡದಗ ಧಿಕ್ಕಾಂ 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 ಕೈ ಧಿಮಿತ ದಿನದಿ ಲಗತ ದಿನದಿ ತೋಂತ ದಿನದಿ ಅಚತ ದಿನದೈ 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 ದೈ 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 ದತ್ತಂ
ಆಹೋ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ಪ್ರೇಮಕ್ಕೆ ಗೌರಿ ನಾರಾಯಣಿ ನಮಸ್ತುತೆ ಎಂಬುದಾಗಿ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಂಡಿರುವಂತಹ ಸಿರಿಮುಡಿಗೆಂದ ಪ್ರಸಾದ ಶಿವಾರ್ಪಣ. ಆಹೋ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮತ್ತು ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಗಜಾನನ ಭೂತಗಣಾದಿತ್ಯವಿತಂ ಕಪಿತ್ತ ಜಂಬೂ ಫಲಸಾರ ಭಕ್ಷಿತಂ ಮಾಸುತಂ ಶೋಕ ವಿನಾಶ ಕಾರಣಂ ಮಾಮಿ ವಿಘ್ನೇಶ್ವರ ಪಾದಪಂಕಜಂ ಎಂಬುದಾಗಿ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮುಡಿಗೆಂದ ಪ್ರಸಾದ ಶಿವಾರ್ಪಣ. ಮಹಿಮನು ನೀನೇ ಮಹಿಮನು ನೀನೇ ತೋಯ ಜನಯನ ಉದಾರಿಯು ನೀನೇ ತೋಯ ಜನಯನ ಉದಾರಿಯು ನೀನೇ ಕಾಯ ಜಪಿತಲೋಕ ನಾಯಕ ಹರಿಗೆ ಕಾಯ ಜಪಿತಲೋಕ ನಾಯಕ ಹರಿಗೆ ಶ್ರೀಯದ ಸಚಿಂಗದಾಯ ಮೂರ್ತಿ ಶ್ರೀಯದ ಸಚಿಂಗದಾಯ ಮೂರ್ತಿ ಶ್ರೀಯದ ಸಚಿಂಗದಾಯ ಮೂರುತಿ ಶ್ರೀಯರ ಸಚಿಂಗದಾಯ ಮೂರುತಿ ಕಾಯಗಾರನು ಮಹಿಮನು ತೊಂದಗಿಡದಿಂಗಾದಿ ಹಿಂದಗಿಡದಿಂಗಾದಿ ಹಿಂದಗಿಡ ತೊಂದಗಿಡದಿ ಹಿಂದಗಿಡದಿಂಗಾದಿ ತದೈದಿನದಿ ತಗದಿನದಿ ತೈದಿನದಿ ತೈದಿನದಾದಿನದೈದಿನದಾದಿನದೈ ನಿನ್ನನು ಕೈದೆ ಶಾರದೆ ಭಕ್ತಗಿ ಮತಿಯನ್ನು ಪಾಲಿಸಬಾರದಿ ಭಕ್ತಗಿ ಮತಿಯನ್ನು ಬುದ್ಧಿಯ ಕಲಿಸು ಮನೆಯದಂತೆ ಮರದಿ ನಿಲ್ಲಿಸಿದು ಅನ್ನು ನಾವು ಅಪುರುಹರಳದೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳಂಬಿಕಾ
ವಿಘ್ನರಾಜನ ಬಿರಿದು ಸಂತುತಿಸಿ ಅಂಬುಲಿಧೇಯಾತ್ಮಜಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಗೆ ಬೊಡಮಡುತ್ತವಳ್ಳಿ ಬೆರಿ ಕಥಾಮೃತವ ಜಯತು ಜಯತು ಆದಿವಾಗೆ ಸರ್ವ ಭಯ ವಿನಾಶಿನಿ ಕರುಣದಿ ಕಾಜೆ ಆದಿವಾಗೆ ಜಯತು ಜಯತು ಆದಿನಾಗೆ ಸರ್ವ ಭಯ ವಿನಾಶಿನಿ ಕರುಣದಿ ಕಾಯೇ ಭಯ ಸಾಗರೇ ಭಕ್ತಿಯಿಂದ ಪಾದದ್ವಯವ ಮರೆಗೊಂಡೇವತಿ ಮುದದಿಂದ ಜಯತು ಜಯತು ಆದಿನಾಗೆ ಸರ್ವ ಭಯ ವಿನಾಶಿನಿ ಕರುಣದಿ ಕಾಯೇ ಸುತ್ತಮುತ್ತ ಎತ್ತ ನೋಡಿದರ ಕತ್ತಲೆಯ ಮೊತ್ತ ಅಗಾಧವಾದಂತಹ ಜಲರಾಶಿ ತನ್ಮಧ್ಯೆ ಕಾಣಿಸಿಕೊಂಡವರು ನಾವು ಮೂವರಪ್ಪ. ಹುಟ್ಟಿನ ಗುಟ್ಟಣ್ಣ ನೀರೇ ಕತ್ತರಿಸುತ್ತಿರುವಂತ ವೇಳೆಯಲ್ಲಿ ಕೇಳಿಸಿದ್ದು ನಮ್ಮೋ ವಚನ. ಅದನ್ನೇ ಆಧಾರವಾಗಿರಿಸಿಕೊಂಡು ಭಕ್ತಿಯಿಂದ ನುಡಿಸಿದ ಕಾಲಕ್ಕೆ ನಮ್ಮ ಕಣ್ಣ ಮುಂಭಾಗದಲ್ಲಿ ಗೋಚರಿಸಿದೆಯ ತಾಯೇ. ಬಟ್ಟೆ ಅರಿಯದೆ ಬಳಲುತ್ತಿರುವಂತಹ ಬಾಲಕರ ಮುಂದೆ ಭವ್ಯಾಂಗವನ್ನು ಕಾಣಿಸಿಕೊಟ್ಟವಳು ನೀನು. ಆದಿಯಲ್ಲೇ ಇದ್ದವಳು ಆದಿಮಾಯೆ ಅನ್ನುವ ಹಾಗೆ ಗುರುತಿಸಿಕೊಂಡವರಿದ್ದೇವಮ್ಮ. ನಿನ್ನ ಪ್ರತ್ಯಕ್ಷ ಮಾತ್ರದಿಂದ ನಮ್ಮನ್ನು ಅಡಸಿದಂತಹ ಭಯವೆಲ್ಲವೂ ದೂರವಾಗಿದೆ. ಆದ್ದರಿಂದಲೇ ಭಯ ನಿವಾರಣೆ ಇದ್ದೀಯ. ಯಜಮಾನಸರು ನಾವು ಆಗಿದ್ದೇವೆ. ಆದ್ರೆ ತಾಯೇ, ಮುಂದೆ ಏನು ಅನ್ನುವುದನ್ನು ತೆಗೆದಾಗಿ ಹೋಗಿದ್ದೇವೆ. ಎಲ್ಲವನ್ನು ತಿಳಿಸಿ ನಮ್ಮನ್ನು ರಕ್ಷಿಸಬೇಕಮ್ಮ. ಅಮ್ಮ, ಕಾಡಾಂಧಕಾರವಾದ ಸಾಗರ ಗರ್ಭದಲ್ಲಿ ನಮ್ಮೂವರ ಜನನಕ್ಕೆ ಕಾರಣ ಯಾರೆಂಬುದಾಗಿ ಪರಿತಪಿಸುವ ವೇಳೆಯಲ್ಲಿ ಓಂಕಾರ ಎಂಬ ನಿನಾದ ಮಾತ್ರದಿಂದ ನಮ್ಮ ಕಣ್ಣಿಗೆ ಗೋಚರರಾದವರು ತಾವು. ನಮ್ಮ ಜನನಕ್ಕೆ ಮೂಲ ರೂಪದಲ್ಲಿ ಇದ್ದವರೆಂಬುದರಿಂದ ಓ ಜನನಿ, ಯಾತಕ್ಕೆ ಜನ್ಮ ನಿಶ್ಚಯ ನಾವು ಮಾಡಬೇಕಾದ ಕಾರ್ಯವಾದರೂ ಏನು ಸಕಲವನ್ನು ತಿಳಿಸುವ ಮೂಲಕ ನಮ್ಮ ವೀಕ್ಷಕರ ಮೂವರನ್ನು ರಕ್ಷಿಸಬೇಕು. ಜಲರಾಶಿಯ ಮೇಲೆ ಎಲ್ಲಿಯೂ ಮೂಲೆಯಲ್ಲಿ ಇಟ್ಟುಕೊಂಡವರು ಇನ್ನು ಅನುಗ್ರಹ ವಿಶೇಷದಿಂದಲೇ ಕೇಳುತ್ತಾ ಒಂದಾಡಿರುತ್ತಾರೆ. ಆಗಲೇ ಕೇಳಿಸುತ್ತ ಹೋವಾಣಿ ಅದನ್ನೇ ಆಧರಿಸಿ ಓಂಕಾರವನ್ನೇ ಧ್ಯಾನಿಸಿದ ಕಡವ ಸ್ವರೂಪವೇ ಮೈವರೆದು ಬಂದು ನಮ್ಮ ಕಣ್ಣ ಮುಂದೆ ನಾನು ಕೊನೆಯಲ್ಲ ರೋಮಾಂಚನಗೊಂಡಿದ್ದೇನೆ. ಅನಾಥರಾಗಿದ್ದು ನಮ್ಮಲ್ಲಿ ಸನಾಥ ಪ್ರಜ್ಞೆಯನ್ನು ಆವರಿಸಿಕೊಂಡು ಜ್ಞಾನ ವಿಹೀನರಾಗಿದ್ದೇವೆ. ವಿಜ್ಞಾನದ ಹುನಲನ್ನೇ ಹರಿಸಿ ನಮ್ಮನ್ನು ಉತ್ತರಿಸಬೇಕು. ಜಯ ಜಯ ಹರಿಹರ ಬ್ರಹ್ಮನಿಂದಿರಿಸಿಗೆ ನಾಮವ ಹರುಷದಿ ಮೂವರಿಗೆ ಇರುವುದು ನಿನ್ನಿಂದ ಘನ ಕಾರ್ಯ ಮುಂದಕ್ಕೆ ಒರೆದ ಪಿಳದ ನಿಮಗೆ ಜಲರಾಶಿಯ ಮಧ್ಯದಲ್ಲಿ ದಿಕ್ಕು ಕಾಣದೆ ಬಳಲುತ್ತಿರುವಂತಹ ಓ ನನ್ನ ಮುದ್ದು ಮಕ್ಕಳೇ,
ಕಂಗೊಳಿಸುವನು ನೀನೇ ಬ್ರಹ್ಮ. ನೀಲ ವರ್ಣದಿಂದ ಶೋಭಿಸುವನು ನೀನೇ ವಿಷ್ಣು. ಸ್ಫಟಿಕದಂತೆ ಕಂಗೊಳಿಸುವನು ನೀನೇ ಮಹೇಶ್ವರ. ಮಕ್ಕಳೇ, ಇನ್ನು ನಿಮ್ಮಿಂದ ಘನವಾದಂತಹ ಕಾರ್ಯಗಳಾಗಬೇಕು. ಕಳೆದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಪುನರಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸಬೇಕಾಗಿದೆ. ಅದಕ್ಕಾಗಿಯೇ ನಿಮ್ಮ ಮೂವರ ಜನನವಾಯಿತು. ಇನ್ನು ನಿಮಗೆ ಒಂದೊಂದು ಉದ್ಯೋಗ ಗುಣ ನಿಲ್ಲುವುದಕ್ಕಾಗಿ ಕ್ಷೇತ್ರಗಳನ್ನು ಅನುಗ್ರಹಿಸ್ತೇನೆ. ಮಗನೇ ಬ್ರಹ್ಮ, ರಾಜಸ ಗುಣ ಭರಿತನದಂತ ನೀನು ಸೃಷ್ಟಿಯ ಕಾರ್ಯಗಳನ್ನು ಮಾಡುತ್ತಾ ಸತ್ಯಲೋಕದಲ್ಲಿರಬೇಕು. ಮಗನೇ ವಿಷ್ಣು, ಸಾತ್ವಿಕ ಭರಿತನದಂತ ನೀನು ಎಲ್ಲ ಜೀವರಾಶಿಗಳನ್ನು ಪಾಲಿಸುತ್ತಾ ವೈಕುಂಠದಲ್ಲಿರಬೇಕು. ಮಹೇಶ್ವರ, ತಾಮಸಗಳಿಂದ ನಡಕವಾಗಿದೆ. ಕಾಲಕ್ಕೆ ಅನುಸಾರವಾಗಿ ಲಯಗೊಳಿಸುತ್ತಾ ಕೈಲಾಸದಲ್ಲಿರಬೇಕು. ನಾನು ಕೊಟ್ಟಂತಹ ಈ 3 ಉದ್ಯೋಗವನ್ನು ಭಕ್ತಿಯಿಂದ ನಿಷ್ಠೆಯಿಂದ ಮಾಡಿಕೊಂಡು ಬರಬೇಕು. ಹೋಗಿ ಮಕ್ಕಳಿರ. ಕಷ್ಟಕಾಲದೊಳಿಂದ ವಿಷ್ಣುವಿಗೆ ಭಜಿಸಲು ಒಟ್ಟು ತಂದರು ಶರಣವ. ಇಷ್ಟದಿ ಕೊರೆವೇನೆಂದ ಭಯವಿತ್ತೈದಲು ತಟ್ಟನ ತತ್ತಾನವ. ನಾನು ಕೊಟ್ಟಂತಹ ಈ 3 ಉದ್ಯೋಗದಲ್ಲಿ ನಿಮಗೆ ದುಷ್ಟಿಂದ ಕಷ್ಟ ಬಂದರೆ ಭಯಪಡಬೇಡಿ. ಭಕ್ತಿಯಿಂದ ನನ್ನನ್ನು ಧ್ಯಾನಿಸಿರಿ. ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಬಂದು ನಿಮ್ಮ ಕಷ್ಟಗಳನ್ನು ನಾನು ಸರಿಸಿಕೊಡ್ತೇನೆ. ಇದು ಅದೃಷ್ಟವಾಗ್ತೇನೆ, ಅದೃಷ್ಟವಾಗ್ತೇನೆ, ಅದೃಷ್ಟವಾಗ್ತೇನೆ. ಬ್ರಹ್ಮವಾಣಿ ಆಲಿಸಬೇಕು. ತಾಯಿಯ ಮಾತನ್ನು ಈಡೇರಿಸುವುದು ನಮ್ಮ ಜೀವನದ ಮುಡಿಪು. ಆದ್ದರಿಂದಲೇ ಬಹಳವಾಗಿ ಯೋಚಿಸಬೇಕಾಗಿದೆ. ನಾಳೆ ನನ್ನಿಂದ ಸೃಷ್ಟಿ ಎಂಬ ಮಹತ್ ಕಾರ್ಯ ನಡೆಯುವುದಕ್ಕಿದೆ. 84 ಲಕ್ಷ ಜೀವರಾಶಿಗಳನ್ನು ಸೃಜಿಸುವ ಮೂಲಕ ಕೋಟ್ಯಾನುಕೋಟಿ ಜೀವಿಗಳ ಬೆಳವಣಿಗೆ ಉತ್ಪತ್ತಿ ನನ್ನಿಂದ ಆಗ್ತದೆ. ಕಾಣಿಸಿಕೊಳ್ಳುವ ಜೀವರಾಶಿಗಳಂದ್ರೆ ಅರ್ಥಾತ್ ನನಗೆ ಮಕ್ಕಳ ಹಾಗೆ. ಅಂತಹ ಮಕ್ಕಳಿಗೆ ಯೋಗ್ಯ ವ್ಯವಸ್ಥೆಯನ್ನು ನೀಡುವಲ್ಲಿ ನಾವು ಮುಂದಾಗಲೇಬೇಕಲ್ಲ. ಆದ್ದರಿಂದ ನಮ್ಮೂರಲ್ಲಿ ಒಬ್ಬ ಯಜಮಾನ ಇದ್ರೆ ಹೇಗೆ? ಅಮ್ಮನೇ ಇದ್ದಾಳಲ್ಲ ನಮಗೆ. ಅಮ್ಮ ನಮ್ಮ ಬಳಿಯಲ್ಲೇ ಇರುತ್ತಿದ್ದರೆ ಇಂಥ ಅಭಿಪ್ರಾಯಕ್ಕೆ ಬರುತ್ತಿರಲಿಲ್ಲ. ಅಮ್ಮ ಬರುವುದು ಯಾವಾಗ? ಹೋದವರು ಹೋಗುವಾಗ ಹೇಳಿದ್ದೇನು, ಕಷ್ಟ
ಕಾಲದೊಳೆಲ್ಲ ನಿಷ್ಠೆಯಿಂದ ಭಜಿಸಲು ಕೊಟ್ಟು ಸಂದರ್ಶನವ. ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಿಮ್ಮ ಜೊತೆಯಲ್ಲೇ ಇದ್ದೇನೆ ಮಕ್ಕಳೇ ಅನ್ನೋ ಹಾಗೆ ಆಡಿದ ಮೇಲೆ ನಾಯಕ ಯಾಕೆ? ಇದು ಕಷ್ಟ ಬರುವುದು ನಮ್ಗಲ್ಲ, ನನ್ನಿಂದ ಶಿಷ್ಟಾದ ನನ್ನ ಮಕ್ಕಳಿಗೆ. ಹಾಗೆ ಅವರ ಕಷ್ಟವನ್ನು ದೂರ ಮಾಡುವಲ್ಲಿ ನಾವು ಮುಂದಾಗಬೇಕು. ಅದಕ್ಕೆ ಬೇಕಾಗಿ ಅವರಿಗೆ ಸುಖವನ್ನು ಒದಗಿಸುವಲ್ಲಿ ನಾವು ಪ್ರಯತ್ನಿಸಬೇಕು. ಹೇಗೆ ಒಬ್ಬ ನಾಯಕ, ನೇತಾರ, ಪ್ರಧಾನ ಇದ್ರೆ ಒಳ್ಳೇದಲ್ವಾ? ಒಬ್ಬ ನಾಯಕ ಬೇಕೇ ಬೇಕು ಅನ್ನುವಂಥ ತೀರ್ಮಾನ ನಿನ್ನಲ್ಲಿ ಉಂಟುಂಟಾದ್ರೆ ನೀನು ಒಬ್ಬನೇ ಕಾಣಿಸಿಕೊಂಡದ್ದಲ್ಲ, ತ್ರಿಮೂರ್ತಿಗಳು ನಾವು ಕಾಣಿಸಿಕೊಂಡಿದ್ದೇವೆ. ಆ ನಾಯಕನಾಗುವ ಯೋಗ್ಯತೆ ಅರ್ಹತೆ ಯಾರಲ್ಲಿ ಉಂಟು ಅಂತ ಚಿಂತನೆ ಮಾಡಿದ್ದೀವಿ. ಇದು ನಿಮಗೆ ಗೊತ್ತಾಗ್ಲಿಲ್ವಾ? ನಿಮಗೆ ಹೇಳದೆ ಗೊತ್ತಾಗ್ತದ ಭಾವಿಸಿದ್ದು ಯಾವಂತ ಹೇಳುವ ಯೋಚನೆ ಮಾಡ್ಬೇಕಾದಿಲ್ಲ. ಅಮ್ಮ ಸೂಚನೆ ಕೊಟ್ಟಿದ್ದಾರಲ್ಲ, ಇದು ಮೊದಲಿಗೆ ಕರ್ತದ್ದು ಯಾರಲ್ಲ ಅಮ್ಮ? ಮೊದಲಿಗೆ ಕತ್ತಲೆ ಅಂತ ಕರೆದು ಹೌದಾ? ಹೆಸರನ್ನು ಇಡುವಲ್ಲಿ ಮೊದಲಿಗೆ ಯಾರಿಗೆ? ರಕ್ತ ವರ್ಣದಿಂದ ಒಬ್ಬ ನೀನೇ ಬ್ರಹ್ಮ. ನಾಡಿನ ಜೀವಿಗಳಿಗೆ ಹುಟ್ಟುವ ಗಳಿಗೆಯಲ್ಲಿ ಶಿಶುವಿಗೆ ಮೊದಲಿಗೆ ನಾಮಕರಣ ಶಾಸ್ತ್ರ 16 ಷೋಡಶ ಸಂಸ್ಕಾರಗಳಲ್ಲಿ ಒಂದನೆಯದು ನಾಮಕರಣ. ಹೌದಾ? ಹಾಗೆ ನಾವು ಮೊದಲಿಗೆ ನಾಮಕರಣ ಮಾಡಿದ್ದಾರೆ ಎಂದಿರುವಾಗ ಬ್ರಹ್ಮ ಎಂದರೆ ದೊಡ್ಡದು, ದೊಡ್ಡವ ಎಂಬುದು ಅರ್ಥ. ಆದ್ರಿಂದ ಅರಿತರೆ ನಮ್ಮಳು ಹಿರಿಯವನೈಸೆ ನಾ ಮರೆಯಲ್ಲ, ಇದು ಕರೆಯಾದ ಮಾತು. ನನ್ನನ್ನು ಅಣ್ಣನೆಂದು ಒಪ್ಪುವಿರ? ಮೊದಲು ಹುಟ್ಟಿಕೊಂಡವನಿಗೆ ಮೊದಲು ನಾಮಕರಣ ಅಲ್ವಾ? ಆದ್ರೆ ನಮಗೆ ಅದು ಅನ್ವಯ ಆಗುವುದಿಲ್ಲ ಬ್ರಹ್ಮ. ಯಾಕೆ ಗೊತ್ತಾ? ಅಮ್ಮನ ಸಂಕಲ್ಪದಂತೆ ತ್ರಿಮೂರ್ತಿಗಳು ನಾವು ಏಕಕಾಲದಲ್ಲಿ ಪ್ರಕಟಗೊಂಡದ್ದು. ಸರಿ. ಈಗ ಮೊದಲು ಹುಟ್ಟಿದ್ದು ಯಾರು ಅಂತ ಕೇಳಿದ್ರೆ ಉತ್ತರ ಉಂಟಾ? ಇಲ್ಲ. ಹುಟ್ಟು ಅನ್ನೋದು ಪ್ರಧಾನವಾಗಿರ್ತದೆ. ಈಗ ಉತ್ತರ ನಾಮಕರಣ. ಈಗ ನಾಮಕರಣ ಮೊದಲು ನನಗೆ ಮಾಡಿದ್ದಾರೆ, ನಾನು ಅಣ್ಣ ಅಂತ ಹೇಳುವ ಹಾಗಿಲ್ಲ ಅಲ್ವಾ? ಇರುವುದಕ್ಕೆ ಯೋಗ್ಯವಾದಂತಹ ಕ್ಷೇತ್ರ, ಮಾಡುವುದಕ್ಕೆ ಉದ್ಯೋಗ, ಒಬ್ಬೊಬ್ಬರಿಗೆ ಒಂದೊಂದು ಗುಣ ಉಂಟು. ಅಮ್ಮನ ಕೊಡುಗೆಗಳೆಲ್ಲ ಏನುಂಟು ಅದೆಲ್ಲವನ್ನು ನಮ್ಮ ಮೂವರಿಗೂ ಸಮಾನವಾಗಿ ಹಂಚಿಕೊಟ್ಟಿದ್ದಾಳೆ ಅನ್ನುವಾಗ ಇದರಲ್ಲಿ ಒಬ್ಬ ಹಿರಿಯವ ಒಬ್ಬ ಕಿರಿಯವ ಅನ್ನುವಂಥ ಪ್ರಭೇದ ಇಲ್ಲ ಬ್ರಹ್ಮ. ನಾವು ಮೂವರು ಸಮಾನರೇ ಇದ್ದೇವೆ. ಸಮಾನರು. ನಾಳಿನ ಸೃಷ್ಟಿಯಲ್ಲಿ ಒಂದೇ ತಾಯಿ ಮಕ್ಕಳ ಕಾಣಿಸ್ಕೊಂಡು ಸಮಾನ ಅಂತ ಆಗ್ತದ? ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯಂದಿರು ಭೇದ ಬೇಡುವ, ಗೌರವ ಪ್ರೀತಿ ಎಲ್ಲ ಬೇಕಾಗ್ತದೆ. ಅದು ನಾಳಿನ ಪ್ರಪಂಚಕ್ಕೆ. ಹೌದು, ಇದು ನಮ್ಮಿಂದ ಪಾಠ ಆಗಬೇಕು. ಮುಂದಕ್ಕೆ ತೋರಿಸುವ. ಆದ್ರೆ ನೀನು ಮಾತಾಡುವುದು ಕೇಳಿದ್ರೆ ಇದು ನೀನು ಮಾತಾಡುವುದಲ್ಲ, ನಿನ್ನ ಒಳಗಿರುವಂತದ್ದು ನಿನ್ನನ್ನು ಮಾತಾಡಿಸುವುದು. ಮತ ಅಧಿಕವಾದಂತ ಮದವನ್ನೇ ಮೈ ತುಂಬಿಕೊಂಡು ಮಾತಾಡ್ತಾ ಇದ್ದೀನಿ. ಆದ್ದರಿಂದ ನಿನ್ನ ಮದವನ್ನು ಸ್ವಲ್ಪ ಹದವಾಗಿಸಿ ಅಮ್ಮನ ಹೇಳಿಕೆಯಾಗಿ ಸೃಷ್ಟಿಯ ಕಾರ್ಯದಲ್ಲಿ ನೀನು ತೊಡಗಿಕೊಂಡ್ರೆ ಎಷ್ಟು ಚಂದ ಆಗ್ತದೆ. ಹಾಗಾದ್ರೆ ಹಿರಿತನಕ್ಕೆ ಬೆಲೆ ಇಲ್ಲ. ಹೇಗೆ ಹಾಗಾದ್ರೆ? ಬ್ರಹ್ಮ ಈ ಹಿಂದೆ ಆವರಿಸಿದ ಕತ್ತಲೆಯನ್ನು ನೋಡಿ ಭಯಗೊಂಡವರು ನಾವು, ಅಳುತ್ತಾ ಇದ್ದವರು. ಈಗ ಹಾಗಲ್ಲ. ಈಗ ಕತ್ತಲೆಯಲ್ಲಿಲ್ಲ, ನಾವು ಬೆಳಕಿನಲ್ಲಿ ಬಂದಿದ್ದೇವೆ. ಎಲ್ಲ ಬೆಳಕಿನ ವ್ಯವಸ್ಥೆ ಉಂಟಲ್ಲ ಇಲ್ಲಿ. ಉದ್ಯೋಗವನ್ನು ಪ್ರಾರಂಭಿಸಬೇಕಾದವರು ಯಾರು? ಅದು ನೀನು ದೊಡ್ಡವನಾಗುವುದಕ್ಕೆ ಹೊರಟಿ. ಹೌದು, ಇದನ್ನು ಒಪ್ಪಿಕೊಂಡ್ರೆ ಆಯ್ತು. ಇಲ್ಲಿಗೆ ವಿಷಯ ಉಂಟು. ಆಗುವುದಿಲ್ಲ. ನೀನು ನನಗಿಂತ ಸಣ್ಣವ. ಯಾಕೆ ಹೇಳಿದೆ? ಅದೇಗೆ? ನೀನು ಸೃಷ್ಟಿಸಿ ಅವ ಪಾಲಿಸ್ತಾನೆ, ನಾನು ಲಯಗೊಳಿಸ್ತೇನೆ. ಲಯಗೊಳಿಸುವುದಂದ್ರೆ ಏನು? ಸಮಸ್ಥಿತಿಯನ್ನು ಕಾಯ್ದುಕೊಳ್ಳುವುದು. ನಿನ್ನ ಸೃಷ್ಟಿಯನ್ನು ಅವನ ಪಾಲನೆಯನ್ನು ಸಮಸ್ಥಿತಿಯಲ್ಲಿ ತೆಗೆದುಕೊಂಡು ಹೋಗಬೇಕಾದವನು ನಾನು. ಹಾಗಾಗಿ ನಾನೇ ದೊಡ್ಡವ. ಅಷ್ಟೇ. ಸರಿಯಾಗಿ ನೋಡ್ಲಿಕ್ಕೆ ಹೋದ್ರೆ ನಿಮಗೆ ಈವರೆಗೂ 2 ಕಣ್ಣು, ನನಗೆ 3ನೇ ಕಣ್ಣು, ಹೆಚ್ಚಿನ ಕಣ್ಣು, ಕಿಚ್ಚಿನ ಕಣ್ಣು. ಒಂದು ವೇಳೆ ತೆರೆದನು ಅಂತಾದರೆ ಸುಡುವೆನು ಸಕಲವನು. ಸೃಷ್ಟಿಯೂ ಇಲ್ಲ, ಅವನ ಪಾಲನೆಯೂ ಇಲ್ಲ. ಹಾಗಾಗಿ ನಾನೇ ದೊಡ್ಡವ. ತಲೆ ಹೆಚ್ಚಿದೆ, ಕಣ್ಣು ಹೆಚ್ಚಿದೆ ಎನ್ನುವುದರಿಂದ ನನಗಿಂತ ಹೆಚ್ಚುತ್ತಾ ಭಾವಿಸಬೇಡ. ಇಲ್ಲಿ ಮೊದಲು ಯಾರು? ಹೋದ ಕಲ್ಪದಲ್ಲಿ ಹೊಂದಿದ ಪ್ರಪಂಚವನ್ನು ಮೊದಲಿಗೆ ಕಾಣಿಸಿಕೊಡುವುದರ ಮೂಲಕವಾಗಿ ಜೀವಿಗಳ ಆಯುಸ್ಸು ಎಷ್ಟು, ಹುಟ್ಟು ಯಾವಾಗ, ಮರಣ ಯಾವಾಗ ಎನ್ನುವುದನ್ನು ವಿಧಿಸುವ ನಾನೇ ಆಗಿರ್ತೇನೆ. ಹಾಗಿರುವಾಗ ಸೃಷ್ಟಿಸ ಆ ಕಾಲದಲ್ಲಿ ಬ್ರಹ್ಮನೇ ಸೃಷ್ಟಿಕರ್ತ. ನಿನ್ನ ಲಯ ಯಾವಾಗ ಆಗಬೇಕು ಎನ್ನುವುದನ್ನು ನಾನು ವಿಧಿಸುತ್ತೇನೆ. ನಿನ್ನ ಮನಸ್ಸಿಗೆ ಬಂದಂತೆ ನಾಶ ಮಾಡಲಿಕ್ಕೆ ಆಗುವುದಿಲ್ಲ. ಹಾಗಿರುವಾಗ ಸೃಷ್ಟಿಗೂ ನಾನೇ ಕಾರಣಕರ್ತನಾಗ್ತೇನೆ, ಲಯಕ್ಕೂ ನಾನೇ ಕಾರಣಕರ್ತನಾಗ್ತೇನೆ ಹಾಗೆ ವಿಧಿಸಿರುವಾಗ. ಆದ್ರಿಂದ ಸೃಷ್ಟಿ ಎಂಬ ಮಹಾಕಾರ್ಯದಲ್ಲಿ ಪಾಲನೆ ಲಯ ಅಡಕವಾಗಿದೆ. ಸೃಷ್ಟಿಕ ಕಾರ್ಯ ಘನ, ಅಷ್ಟೊಂದು ಘನವೇ ಸೃಷ್ಟಿ ಕಾರ್ಯವು ಅದಷ್ಟೊಂದು ಘನವಲ್ಲ. ಸೃಷ್ಟಿ
ಕೊಟ್ಟು ಬೇಕಾದುರ ಕೊಟ್ಟು ಬೇಕಾದುರ ಒದೆಯುವ ಮದನವೇ ಶ್ರೇಷ್ಠವೆಂದೊರೆಯುವ ಜಗತ್ತಿಗೆ ನಿಶ್ಚಿತ ಕಾರ್ಯವು ಒಂದು ಕರವಲ್ಲ ಬಿಟ್ಟು ಹೋಗದ ಕೆರಡಿ ಸೃಷ್ಟಿಸುವಂತಹ ಕಾರ್ಯ ಎಂತ ಅದು ಘನವಾದುದು ಅನ್ನುವ ಹಾಗೆ ಆಡುವುದಕ್ಕೆ ತೊಡಗಿಕೊಂಡದ್ದು. ಹೌದು, ಬಹಳಷ್ಟು ಚಿಂತನೆ ಮಾಡುವುದಕ್ಕೆ ಹೋದ್ರೆ ಅಷ್ಟೊಂದು ಘನ ಅಲ್ಲ. ಯಾಕೆ ಅಲ್ಲ? ಅಮ್ಮನ ಹೇಳಿಕೆ ಹೇಗೆ? ಬ್ರಹ್ಮ ನೀನು ಸೃಷ್ಟಿ ಕೆಲಸವನ್ನು ಮಾಡು, ಒಂದು ಜೀವರಾಶಿಯನ್ನು ಸೃಷ್ಟಿಸಲಿಕ್ಕೆ ಬ್ರಹ್ಮನ ಉದ್ಯೋಗ ಮುಗಿದು ಹೋಯಿತು. ಹಾಗೆಂದು ನಾನು ಯೋಚನೆ ಮಾಡುವುದು, ಆ ನಿನ್ನ ಸೃಷ್ಟಿನ ಹಾಗೆ ಬಿಟ್ಟರೆ ಅಂತ ಹೇಳು, ಅದು ಹಾಳಾಗಿ ಹೋಗ್ತದೆ, ಅದು ಕೆಟ್ಟು ಹೋಗ್ತದೆ. ಅದು ಕೆಡದಂತೆ ಈ ಪ್ರಪಂಚದಲ್ಲಿ ಶಾಶ್ವತವಾಗಿ ಉಳಿಬೇಕು ಅಂತ ಇದ್ರೆ ಏನು? ನಿನ್ನಿಂದ ಸೃಜಿಸಲ್ಪಟ್ಟಂತಹ ಜೀವಿ ಕಾಲ ಕಾಲಕ್ಕೆ ಪಾಲನೆ ಪೋಷಣೆ ಅನ್ನುವುದನ್ನು ಅಗತ್ಯವಾಗಿ ಪಡ್ಕೊಳ್ಬೇಕಾಗ್ತದೆ. ಅದೆಲ್ಲವನ್ನು ಒದಗಿಸಿಕೊಡುವ ಯಾರು ಅನ್ನುವ ಹಾಗೆ ಚಿಂತನೆ ಮಾಡಿದ್ರೆ, ಪಾಲನಾಧ್ಯಕ್ಷನಾದಂತಹ ನಾನು ಬೀಜವನ್ನು ಬಿಟ್ಟಿದ್ರೆ ಸಾಕಾಗುವುದಿಲ್ಲ. ಅದು ಮೊಳಕೆ ಹಿಡಿದು ಹೆಮ್ಮರವಾಗಿ ಪ್ರಪಂಚದಲ್ಲಿ ಪ್ರಕಟ ಆಗಬೇಕು ಅಂತ ಇದ್ರೆ ಸಮಯಕ್ಕೆ ಸರಿಯಾಗಿ ಎಲ್ಲವನ್ನು ಪಡ್ಕೊಳ್ಬೇಕಾಗ್ತದೆ. ಆದ್ದರಿಂದ ಬ್ರಹ್ಮ ಸೃಷ್ಟಿಸುವಂತಹ ಕಾರ್ಯಕ್ಕಿಂತ ನಾವು ಮಾಡುವ ಪಾಲನೆಯ ಉದ್ಯೋಗ ಏನುಂಟ ಅದು ಶ್ರೇಷ್ಠವಾಗಿದೆ. ಬ್ರಹ್ಮ ಒಬ್ಬಲಾರಿ ನೀವು ಹೇಳಿದ್ದು ತಪ್ಪು. ಬ್ರಹ್ಮ ನಿಮ್ಮಿಬ್ಬರ ಮಾತನ್ನು ಸರಿಯಾಗಿ ಕೇಳಿಸಿಕೊಂಡವ ನಾನಿದ್ದೆ. ಹರಿಯ ಪ್ರಸ್ತಾವನೆಯನ್ನು ಒಪ್ಪದೆ ಅದನ್ನು ವಿರೋಧಿಸುವುದಕ್ಕೆ ಮುಂದಾದವನಿ. ಹೌದು, ಅದನ್ನು ತಪ್ಪು ಎಂದು ಹೇಳ್ತಾ ಇದ್ದೆ. ಹೌದು, ತಪ್ಪು ಯಾರದ್ದು? ಅದು ನಿನ್ನದು. ಸರಿ, ಹರರಿಂದ ನಾಶನ ಸರಿ ನಿನ್ನ ವಚನವು ಪುರೇವತನ ಶ್ರೇಷ್ಠನು. ಹರನಿಂದ ನಾಚರಣ ಸರಿ ನಿನ್ನ ವಚನವು ಪುರೇವತನ ಶ್ರೇಷ್ಠನು. ಹರಿಹರರಿಂದಲ್ಲಿ ಭೇದವಿಲ್ಲವು, ಹರಿಹರರಿಂದಲ್ಲಿ ಭೇದವಿಲ್ಲವು. ನಾನು ಏಕವಾಗಿ ಕಿರಿಯೋಳು. ಹರನಿಂದ ನಾಚರಣ ಸರಿ ನಿನ್ನ ವಚನವು ಪುರೇವತನ ಶ್ರೇಷ್ಠನು. ಕೇವಲ ದುಡಿಸುವ ಕಾರ್ಯವನ್ನು ಹೊಂದಿದ ಮಾತ್ರಕ್ಕೆ ಬ್ರಹ್ಮ ಸ್ವತಂತ್ರನಲ್ಲ. ಜೀವಿಗಳ ಪ್ರಾರಬ್ಧವನ್ನು ತಿದ್ದುವಂತ ಅವಕಾಶವು ಬ್ರಹ್ಮನಿಗೆ ಇಲ್ಲ. ಹುಟ್ಟಿದಂತಹ ಜೀವಿಗಳು ಮಾಡಿದಂತಹ ಪುಣ್ಯಕರ್ಮಗಳಿಗೆ ಹುಟ್ಟಿನಿಂದಲೇ ಪ್ರಾಪ್ತವಾಗಿರುವ ದುರ್ಗತಿಗಳನ್ನು ನಿನ್ನ ಅನುಗ್ರಹ ವಿಶೇಷದಿಂದ ಬದಲಾಯಿಸಲೂಬಹುದು. ಹಾಗಾಗಿ ನೀನು ಕರ್ಮಾಧ್ಯಕ್ಷ, ನಾನು ಹೇಗೆ ಹರಿಯ ಅಂತರಂಗದಲ್ಲಿ ಹರನ ಅಂತರಂಗದಲ್ಲಿ ಹರಿ ಹರನಲ್ಲಿ ಭೇದ ಇಲ್ಲ ಎಂಬುದನ್ನು ಪ್ರಪಂಚ ಮುಖಕ್ಕೆ ತೋರಿಸಿಕೊಡಬೇಕು. ಅದಕ್ಕೆ ನಾನು ನಿನ್ನಲ್ಲೇ ಐಕ್ಯವಾಗ್ತೇನೆ. ಸರಿ, ಪಾಲನೆಯ ಉದ್ಯೋಗ ಎಷ್ಟು ಶ್ರೇಷ್ಠವಾಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡಂತ ನೀನು ನನ್ನೊಳಗೆ ಸೇರಿಕೊಳ್ತಿದ್ದಾದ್ರೆ ನಿನಗೆ ಯೋಗ್ಯವಾದ ಮತ ಬೇಕಲ್ಲ. ಹೋಗುವೊಳಗೆ ಹರನು ಸೇರಿದ್ದಾನೆ. ಹರಿಹರ ನೀವಿನ ನರಕವಾಗಿರಲೇನು. ನಾನೇ ಹೆದರಲಿಕ್ಕಿಲ್ಲ. ನನ್ನ ಶ್ರೇಷ್ಠತೆಯನ್ನು ಪ್ರತಿಷ್ಠಾಪಿಸಕ್ಕೆ ಒಂದೇ ಮಾರ್ಗ ಆಯುಧಕ್ಕೆ. ಈಗ ನಾನು ಮತ್ತು ನೀನು ಯುದ್ಧವನ್ನು ಮಾಡಿದ್ರೆ ಇದರಲ್ಲಿ ಯಾರು ಶ್ರೇಷ್ಠರು ಯಾರು ಜ್ಯೇಷ್ಠರು ಅನ್ನೋದನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಗೆದ್ದು ದೊಡ್ಡವಾಗ್ತದೆ.
ವೃತ್ತದಲ್ಲಿದ್ದವಂತ ಮಾತ್ರ ತೀರ್ಮಾನ ಆಗುವುದು. ಹಾಗಿದ್ದು ನನ್ನ ಯೋಚನೆ ಹಾಗಲ್ಲ. ಎಲ್ಲ ವಿಚಾರದಲ್ಲಿಯೂ ಯಾರು ಶ್ರೇಷ್ಠ ಅನ್ನೋದನ್ನು ಕಂಡುಕೊಳ್ಬೇಕು ಅನ್ನೋ ಹಾಗೆ. ಅದಕ್ಕೆ ಒಂದು ದಾರಿ ಉಂಟಲ್ಲ, ಅಮ್ಮನೇ ಹೇಳಿದ್ದು, ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚ ಹೊಂದಿದೆ ಅನ್ನೋ ಹಾಗೆ. ಇಬ್ಬರು ಜೊತೆಯಾಗಿ ಶೋಧನೆ ಮಾಡುವ. ಹೇಗೆ ಬಲ್ಲೆಯ, ನಿನ್ನೊಳಗೆ ನಾನು ಹೋಗುವುದು, ನನ್ನಲ್ಲಿ ನೀನು ಸೇರಿಕೊಳ್ಳುವುದು, ಆ ಮೂಲಕವಾಗಿ ಅಮ್ಮನ ಕೊಡುಗೆಯಲ್ಲಿ ಹೆಚ್ಚುಗಾರಿಕೆ ಯಾರಲ್ಲಿ ಉಂಟು ಅನ್ನೋದನ್ನು ಕಂಡುಕೊಳ್ಳುವುದು. ನನಗಿಂತ ನಿನ್ನಲ್ಲಿ ಅಧಿಕವಾದದ್ದು ಉಂಟುತ್ತಾದ್ರೆ ನಿನ್ನನ್ನು ನಾಯಕ ಅನ್ನೋ ಹಾಗೆ ನಾನು ಒಪ್ಪಿಕೊಳ್ತಾರೆ. ಮೊದಲು ನೀನು ಹೋಗ್ತೀಯಾ? ದಾರಿ ಬೇಕು ನನಗೆ. ಈಗ ಬಾಯಿ ತೆರೆದಿದ್ದೇನೆ. ಈಗ ಹೊರಟೆ. ಶರೀರದ 9 ದ್ವಾರಗಳಲ್ಲಿ 8 ಮುಚ್ಚುತ್ತೇನೆ, ಮತ್ತೆ ಅದನ್ನು ಬರ್ತಾನೆ ಬರುವುದು. ಬ್ರಹ್ಮನಲ್ಲಿ ಆಡಿದಂತಹ ಮಾತಿನಂತೆ ಅವರ ಬಾಯಿಯ ಮೂಲಕವಾಗಿ ಜಠರವನ್ನು ಸೇರಿಕೊಂಡೆ, ತಿರುಗಾಟವನ್ನು ಮಾಡಿದೆ. 1-2 ದಿನಗಳ ತಿರುಗಾಟ ಅಲ್ಲ, ಎಷ್ಟೋ ಸಾವಿರ ವರ್ಷಗಳಲ್ಲಿ ಸುತ್ತಾಡಿದೆ. ಬ್ರಹ್ಮನ ಒಳಗೆ ಏನುಂಟು ಎಷ್ಟುಂಟು ಹಾಗುಂಟು ಎಲ್ಲವನ್ನು ಕಂಡುಕೊಂಡದ್ದಾಯಿತು. ಈ ವಿಚಾರವನ್ನು ಅವನಲ್ಲಿ ತಿಳಿಸಬೇಕು. ಸಾರ್ಥೇನ ಯಾಕೆ ಹೀಗೆ ಬ್ರಹ್ಮನ ಹಿರಿಮೆಯನ್ನು ಅವನಲ್ಲಿ ವಿಸ್ತರಿಸಬೇಕು, ಒಮ್ಮೆ ಹೊರ ಹೋಗಬೇಕು ಅನ್ನೋ ಹಾಗೆ ಯೋಚನೆ ಮಾಡಿದ್ದು ನಾನು. ಎಷ್ಟು ವರ್ಷಗಳಲ್ಲಿ ಸುತ್ತಾಡಿದ್ರು ಕೂಡ ಕೈಕಾಲುಗಳಲ್ಲಿ ಬಲ ಕಡಿಮೆ ಆಯ್ತೇ ಹೊರತು ಹೊರ ಹೋಗುವುದಕ್ಕೆ ದಾರಿಯೇ ಕಾಣುವುದಿಲ್ಲವಲ್ಲ. ಬಂದಂತಹ ದಾರಿಯಾದರೂ ಇರ್ಬೋದು ಅನ್ನೋ ಉದ್ದೇಶದಿಂದ ಮೇಲಕ್ಕೆ ಏರಿದ್ರೆ ಅದನ್ನು ಕೂಡ ಭದ್ರವಾಗಿ ಮುಚ್ಚಲ್ಪಟ್ಟಿದೆ. ಇನ್ನೇನು ಮಾಡೋಣ ಅನ್ನೋ ಹಾಗೆ ಕೆಳಗೆ ಇಳಿದು ಬಂದು ನೋಡಿದ್ರೆ ಇದೆಂತದಪ್ಪ ಕೆಳಗಿನಿಂದ ಬೆಳಕು. ಅರ್ಥ ಆಯ್ತು ನನಗೆ. ಯಾವ ರೀತಿಯಲ್ಲಾದ್ರೂ ನನ್ನನ್ನು ಸಣ್ಣವನನ್ನಾಗಿಸಬೇಕು ಅನ್ನೋ ಹಾಗೆ ಯೋಚಿಸಿದ ಬ್ರಹ್ಮ ಅಧೋದ್ವಾರವನ್ನು ತೆರೆದಿಟ್ಟಿದ್ದಾನೆ ಅನ್ನೋದು ಸತ್ಯ. ದೇಹದಲ್ಲಿರುವಂತಹ ಪ್ರತಿಯೊಂದು ಭಾಗ ಕೂಡ ಪ್ರತಿಯೊಂದು ಅಂಗ ಕೂಡ ಶ್ರೇಷ್ಠ ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ಆದ್ದರಿಂದ ತಡ ಮಾಡುವುದಲ್ಲ, ಕಾಣುತ್ತಿರುವಂತಹ ದ್ವಾರದಿಂದ ಪ್ರಾರ್ಥನೆ ಮಾಡಬೇಕು. ಕಲ್ಪನಿ ಲಯವಾದ ಸರ್ವ ವೇದನೆಗಳು ಹೌದಾ? ಆದ್ರೆ ವಿಶೇಷ ಏನು ಗೊತ್ತಾ, ನಿನ್ನ ಉದರದಲ್ಲಿ ಇರುವಂತದ್ದೆಲ್ಲ ಫಳ 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 ಹೊಳಿತಾ ಉಂಟು. ಹೌದಾ? ಆವಾಗ ಅರ್ಥ ಆಯ್ತು ಏನು, ನಿನ್ನ ಉದರದಲ್ಲಿ ಇರುವಂತದ್ದೆಲ್ಲ ಬಂಗಾರದ ಬಣ್ಣದಿಂದ ರಂಗಿಸ್ತಾ ಉಂಟು ಅನ್ನೋ ಹಾಗೆ. ಆವಾಗಲೇ ನೀನು ಒಂದು ಹೆಸರಿಡಬೇಕು ಅನ್ನೋ ಹಾಗೆ ತೀರ್ಮಾನ ಮಾಡಿದ್ದು. ಹೇಗೆ? ಹಿರಣ್ಯವನ್ನು ಉದರದಲ್ಲಿ ತುಂಬಿಕೊಂಡಿದ್ದ ಕಾರಣದಿಂದ ನಿನ್ನ ಮುಂದಕ್ಕೆ ನೀನು ಹಿರಣ್ಯ ಗರ್ಭ. ಅದೋ ದ್ವಾರದ ಮೂಲಕ ಬಂದಿದ್ರೆ ನಿನ್ಗೆ ಅದೋಷ ಅಂತ ಹೆಸರು ಹೆಸರಾಯ್ತು, ನೋಡಿ ಬಂದಿದ್ದಿ. ಇನ್ನ ದೊಡ್ಡವನೊಬ್ಬ ಈಗ ಸೃಷ್ಟಿ ಮಾಡ್ತಾರೆ. ಅದೊಂದು ಮಾತು ಹಾಗೆ ಉಂಟಲ್ಲ. ಯಾವುದು? ಒಮ್ಮೆ ನಾನು ಹೋಗುದು ಅಂತ ಹೇಳಿದ್ದು, ಹೌದು. ಆಮೇಲೆ ನೀನು ಸೇರ್ಬೇಕು ಅಂತ ಹೇಳಿದ್ದು. ಈಗ ನಾನು ಹೋಗಿ ಬಂದಾಯ್ತು, ಒಮ್ಮೆ ನೀನು ಹೋಗುದು. ಒಂದು ದಾರಿ ಕೊಡು. ತಯಾರಿಸಲ್ಲ. ಸರಿ, ರಾಜಸ ಗುಣವಲ್ಲಿ ಅಧಿಕವಾಗಿ ಮೈಗೂಡಿಸಿಕೊಂಡಂತ ಇವನಿಗೆ ಅಹಂಕಾರ ನಡೆಸಿ ಹೋಗಿದೆ. ಸ್ವಲ್ಪ ಇಳಿಸಬೇಕಲ್ವ? ಬಾಯಿಯ ಮೂಲಕವಾಗಿ ಉದರವನ್ನು ಸೇರಿಕೊಂಡಿದ್ದಾನೆ. ಹಾಗೆ ಯೋಗ್ಯತೆ ಅಂತಸ್ತು ಎನ್ನುವುದು ಅಲ್ಲಿ ಅವನಿಗೆ ಅರ್ಥ ಆಗಬೇಕು. ಹಾಗಾಗಬೇಕು ಅಂತ ಇದ್ರೆ ನಮ್ಮಿಂದ ಒಂದು ಕೆಲಸ ಆಗಬೇಕು. ಅವನು 8 ದ್ವಾರವನ್ನು ಖಂಡಿಸಿ 1 ದ್ವಾರವನ್ನು ಹಾಗೆ ಉಳಿಸಿದ್ದಾನೆ. ಆದ್ರೆ ನಾನು ಹಾಗಲ್ಲ. ದೇಹದಲ್ಲಿರುವಂತಹ ಎಲ್ಲಾ ದ್ವಾರಗಳು, ನವ ದ್ವಾರಗಳನ್ನು ಬಂಧಿಸಿ ನಿಂತು ಬಿಡ್ತೇನೆ ನೋಡಿ. ಪರಿಚಯ
ಕಲ್ಪಗಳಲ್ಲಿ ಮರೆಗೂಡ ಧರಣಿಯೆಲ್ಲವೂ ಸುರತ ವೈಶ್ಯರು ಕೇಳಿ ಹರಿಯ ಮಾತಿ ಗೋಸುಗ ಉದರ ಪ್ರವೇಶ ಮಾಡಿದೆ. ಸೃಷ್ಟಿಕರ್ತ ನಾನು ಎಲ್ಲವೂ ನನ್ನಲ್ಲಿಂದ ಭಾವಿಸಿದ್ರೆ ಮರೆಗೊಂಡ ಧರಣಿ ಹರಿಯ ಉದರದಲ್ಲೂ ಇದೆ. ಆ ಬ್ರಹ್ಮಾಂಡೋದರ ಬರಿತರು ಹರಿ ನಿಶ್ಚಯ. ಹೆಮ್ಮೆಯ ತಳದೆ ಪಂಥ ಬೆಳೆಸಿದೆ. ನನ್ನಿಂದ ಹರಿವ ಅಧಿಕ ಗೊತ್ತಾಯ್ತು. ಮೇಲೆ ಇಲ್ಲ ಕೆಳಗೆ ಇಲ್ಲ, ದಾರಿ ಕಾಣುವುದಿಲ್ಲ. ಅಮ್ಮ ಅಮ್ಮ ಸ್ಮರಿಸ ಭಕ್ತಿಯೋ ಆದಿಮಾಯ ಹರಿಯ ನಾಭಿ ಕಮಲ ಮಾಲವಿ ಮೆರೆವ ಪಥ ಗೋಚರಿಸೇವೆ ಪುರಟಾಕ್ಷಣವೇ ಓಟ ಪಕ್ಕದಲ್ಲಿದ್ದ ಮಲಗಿರಲು ನಿದ್ರೆಯೊಳದು ಕಾಲ್ಬೆರಳಿರಿಸಿ ಬಾಯೊಳಗೆ ಹರಿ ಯೋಗವಾಯ ಯಾಕೆ ಹೀಗೆ? ಹರ ಮೊದಲೇ ನನ್ನೊಳಗೆ ಐಕ್ಯನಾಗಿದ್ದಾನೆ. ಬ್ರಹ್ಮನು ನನ್ನ ಒಳ ಸೇರಿಕೊಂಡಿದ್ದಾನೆ. ತ್ರಿಗುಣಗಳು ಒಂದಾದ ಪರಿಣಾಮದಿಂದಲೇ ಏನು ದೇಹವನ್ನು ಜಾಡ್ಯತೆ ಆವರಿಸಿಕೊಂಡಿದೆ. ಸ್ವಲ್ಪ ವಿಶ್ರಾಂತಿಯನ್ನು ಪಡೆದುಕೊಳ್ಬೇಕು ಅನ್ನೋ ಹಾಗೆ ಯೋಚನೆ ಮಾಡಿದ್ದು ನಾನು. ಈ ಜಲರಾಶಿಯ ಮಧ್ಯದಲ್ಲಿ ಹಾಗಪ್ಪ ವಿಶ್ರಾಂತಿಯನ್ನು ಪಡೆದುಕೊಳ್ಳೋಣ ಅನ್ನೋ ಹಾಗೆ ಯೋಚನೆ ಮಾಡುತ್ತಿರುವಾಗಲೇ ಅದು ಜಲದ ಮೇಲೆ ಆಲದ ಎಲೆಯೊಂದು ತೇಲಿ ಬಂತಲ್ಲ. ಹಾಗಿದ್ರೆ ಹೀಗಲ್ಲ. ದೇಹವನ್ನು ಕುಗ್ಗಿಸಿ ಬಾಲ ಮುಕುಂದನಾಗಿ ಎಡಕಾಲ ಹೆಬ್ಬೆರಳನ್ನು ಪಾಲಿಸಿ ವಟಪತ್ರಶಾಲಿಯಾಗಿ ಸರಸಿಜದ ಮೇಲೆ ಕಾಲಿನದೆ ಪದ್ಮಾಸನವ ಬರದಿಂದ ಬರೆದುಕೊಳ್ಳಿರುವುದ ನಾಲ್ಕು ನೋಡೆ ಮೆರೆದ ಮಗನಿಂದ ಇರದೆ ಮೇಲಕ್ಕೆ ನೋಡಲು ವರ ಪಂಚಮದರ ನೀವು ಪರಿಶೋಧಿಸುತ್ತಲವ ಹರಿಯ ಪಡೆಯುಗಳ ಸ್ಮರಿಸುತ್ತಾರ ಭಕ್ತಿಯೊಳಗಿರುವ ವೇಳೆಯೊಳಗ ಅಚ್ಚರಿಯಾಗುವುದೇ ಸುರತ ವೈಶ್ಯರು ಲಾಲಿಸಿ ಕಮಲ ನಾಡದ ಮೂಲಕ ಹೊರಬಂದು ಪದ್ಮಾಸನ ಬಳಿದು ಕಮಲದ ಮೇಲೆ ಕುಳಿತು ಮೂರು ಕಡೆ ನೋಡಿದೆ. ಮತ್ತೆ ಮೇಲೆ ನೋಡಿದಾಗ ವರ ಪಂಚವದನದಿ ಶೋಭಿಸುತ್ತಿದ್ದೇನೆ. ನನ್ನಿಂದ ಹರಿಯುವ ಅಧಿಕೆಂಬ ವಿಚಾರವನ್ನು ಹೇಳುವುದಕ್ಕೆ ಹತ್ತಿರ ಬಂದ ನಿದ್ರಾಸಕ್ತನಾಗಿದ್ದಾನೆ. ಎಚ್ಚೆತ್ತ ಬಳಿಕ ಎಲ್ಲಾ ವಿಚಾರ ತಿಳಿಸೋಣ. ಅಷ್ಟವರೆಗೆ ನುತಿಸುತ್ತಾ ಇರುತ್ತೇನೆ. ಹರಿಯೇ ಇರು ಬೆರಳಿನಲ್ಲಿ ಹೊರಗಡ
ನಾನೊಬ್ಬ ಹೇಗೆ ಹುಟ್ಟಿಕೊಂಡೆ? ಇಲ್ಲಿ ನಾನೊಬ್ಬನೇ ಇರುವುದೇ? ಅಲ್ಲ, ನನ್ನ ಹಾಗೆ ಬೇರೆ ಯಾರಾದರೂ ಇರಬಹುದೇ? ಹಿಡಿಯುವುದು ಹೇಗೆ? ಹುಡುಕಬೇಡವೆ? ಹಾಗಾದ್ರೆ ಅನ್ವೇಷಿಸುವೆ. ಇದಕ್ಕೆ ಬಾಯಿಯೇ ಬರುವುದಿಲ್ಲ. ನಾನು ಯೋಚನೆ ಮಾಡುದು ಅವನಿಗೆ ಬರುವುದಿಲ್ಲ, ನನಗೆ ಬರ್ತದೆ. ನನಗೂ ಬರ್ತದೆ. ಹಾಗಾದ್ರೆ ಹೇಳು, ಏನು? ನಾನು ಯಾರು? ನಾನು ಯಾರು? ನನ್ನ ಅಪ್ಪ ಯಾರು? ನನ್ನ ಅಮ್ಮ ಯಾರು? ನನ್ನ ತಾಯಿಯಲ್ಲಿ? ನನ್ನ ತಂದೆಯಲ್ಲಿ? ನನ್ನ ಅಜ್ಜಿ? ನಜ್ಜಿ. ಎಂತದ್ದು ಗೊತ್ತಿಲ್ಲ ಸೋಮ. ಅವನಿಗೆ ಎಂತದ್ದು ಗೊತ್ತಿಲ್ಲ. ಅದು ಸತ್ಯ, ಇದು ಸತ್ಯ. ನನಗೂ ಏನು ತಿಳಿದಿಲ್ಲ, ನೀನು ಏನು ಅರಿತಿಲ್ಲ. ಒಳ್ಳೆ ಜಾತ್ರೆ. ತಿಳುವಳಿಕೆಯಲ್ಲಿ ಮಾತ್ರ ಅಲ್ಲ, ಕಾಣುವುದಕ್ಕೂ ಒಳ್ಳೆ ಜೊತೆ. ಅದರೊಂದು ಸಣ್ಣ ವ್ಯತ್ಯಾಸ, ನೀನು ನನಗಿಂತ ಒಂದು ಸ್ವಲ್ಪ ಸಣ್ಣ, ನೀನು ನನಗಿಂತ ಸ್ವಲ್ಪ ಉದ್ದ. ಅದರೊಂದು ವಿಶೇಷ ಗೊತ್ತುಂಟ ನಿನಗೆ? ನನಗೆ ಎಲ್ಲೆಲ್ಲಿ ಎಂಥದ್ದೆಲ್ಲ ಉಂಟು, ಅದು ನಿನಗೂ ಅಲ್ಲಲ್ಲಿ ಉಂಟು. ಆದ ಕಾರಣ ಇರಬಹುದು ಇದ್ದಕ್ಕಿದ್ದ ಹಾಗೆ ನಿನ್ನ ಕುರಿತಾಗಿ ಪ್ರೀತಿ ವಾತ್ಸಲ್ಯ ಹುಟ್ಟಿ ಬರುವುದಕ್ಕೆ ತೊಡಗಿ. ನಿನ್ನನ್ನು ನೋಡುವಾಗ ಭಕ್ತಿ ಗೌರವಗಳು ಹೆಚ್ಚಾಗುತ್ತಾ ಉಂಟು. ಒಳ್ಳೆಯದಾಯಿತು. ಹಾಗಾದ್ರೆ ನಾವು ಉದಿಸಿ ಬಂದ ಭಾವಗಳನ್ನೇ ಆಧರಿಸಿ ಇಲ್ಲೊಂದು ಸಂಬಂಧ ಮಾಡುವಾಗ. ಹೇಗೆ? ನೀನು ನನಗಿಂತ ಸಣ್ಣ ಹೌದಾ? ನೀನು ನನಗೆ ತಮ್ಮ ಆಗುತ್ತೀಯ? ನೀನು ನನಗಿಂತ ದೊಡ್ಡವ ಹೌದಾ? ಹೌದೌದು. ನೀನು ನನಗೆ ಅಣ್ಣ ಆಗುತ್ತೀಯಾ? ಏನು ಹಾಗಾದ್ರೆ? ಹಾಗಾದ್ರೆ ನನಗೆ ಹಾಗಾದ್ರೆ ನೀನು ತಮ್ಮ, ನಾನು ಅಣ್ಣ. ತಮ್ಮ. ಅಣ್ಣ. ಓ ತಮ್ಮ. ಅಣ್ಣ. ಏ ತಮ್ಮ. ನನಗೂ ಉದಾಸೀನಾಗಿತ್ತು ಒಬ್ಬನೇ. ಈಗ ಮಾತಾಡುವುದಕ್ಕೆ ಒಟ್ಟಿಗೆ ತಿರುಗಾಡುವುದಕ್ಕೆ ನೀನು ಸಿಕ್ಕಿದಾಗ ಎಷ್ಟು ಸಂತೋಷ. ಅದರ ಶಬ್ದವೇ ಬರಲಿಲ್ಲ. ಸಂಕಟ. ಅಣ್ಣ, ನನಗೂ ಇಲ್ಲಿ ಎಂತದಾಗ್ತದೆ? ಎಲ್ಲಿ? ಇದು ಹೊಟ್ಟೆ. ಯಮ್ಮ, ಇದು ಹೊಟ್ಟೆ ಅಲ್ಲ, ಅದು ಹೊಟ್ಟೆ ಇದು ಹೊಟ್ಟೆ ಕಾಣುವುದಕ್ಕೆ ಮಾತ್ರ. ಅದೊಂದು ಸತ್ಯ ವಿಷಯ. ದೊಡ್ಡ ಹೊಟ್ಟೆಯವರ ಹಸಿವೆ ಗೊತ್ತೇ ಆಗುವುದು. ಯಥಾರ್ಥಕ್ಕಾದರೆ ನಿನಗೆ ಹಸಿವೆ ಆಗುತ್ತಾ ಉಂಟು ಅಂತ ನನಗೆ ತಿಳಿಯಲಿಲ್ಲ. ನನಗೆ ಹಸಿವೆ ಉಂಟು ಅಂತ ನನಗೆ ಗೊತ್ತಿಲ್ಲ. ಆದರೆ ತಮ್ಮ ನಮ್ಮ ಹಸಿವೆಯನ್ನು ಈಡೇರಿಸುವುದಕ್ಕೆ ನಿವಾರಿಸುವುದಕ್ಕೆ ಎಲ್ಲಿ ಎಂಥದ್ದು? ಆದ್ದರಿಂದ ತಡ ಮಾಡುದಲ್ಲ, ಸುತ್ತ ಕಾಣ್ತಾ ಉಂಟು ನೀರು. ಕಾಣ್ತದೆ ಕಾಡುತ್ತಿರುವ ನೀರಿಗೆ ಪಡೆಯುವ. ತಮ್ಮ ಬಡದ್ರೆ ಆಯಾಸ ಆದಿದ್ದು ಬಿಟ್ರೆ ಹೊಟ್ಟೆ ತುಂಬುತ್ತದ? ನಾನು ಹೇಳಲಿಕ್ಕೆ ಕಾರಣ ಉಂಟು. ನಾನು ಪಡಿದ ರಭಸಕ್ಕೆ ನೀರಿನ ತಳದಲ್ಲಿ ಎಲ್ಲಿಯಾದ್ರೂ ಪ್ರಾಣಿ ಇದ್ರೆ ಮೇಲೆ ಬರ್ತದೆ, ಅವತ್ತಿಗೆ ಕಣ್ಣಿಗೆ ಕಾಣುತ್ತದೆ, ಆಗ ಹಿಡಿದು ತಿನ್ನುವ. ಹಾಗಾದ್ರೆ ಇಂದು ಮಾಡುವ.
ಇವ ಇಲ್ಲಿರಪ್ಪ ಅದಂತದ್ದು ಎಂತ ನೀರಿನ ಗುಳ್ಳೆ ಸಣ್ಣ ಬಿಡ್ಲೆ. ನೀರನ್ನು ನಾನು ಮಡಿಯುತ್ತಾ ಸಾರುವಾಗ ನಿಧಾನದಿಂದ ಒಂದು ಬೊಕ್ಕು ಬಂತು. ಉಪ್ಪು ಉಪ್ಪು ಅದನ್ನೇ ತದೇಕ ಚಿತ್ತದಿಂದ ನೋಡುತ್ತಿರುವ ಅದು ನಿಧಾನವಾಗಿ ತನ್ನ ದಳಗಳನ್ನು ವಿಕಸನಗೊಳಿಸಿ ಹೇಗೆ ಬಲ್ಲೆ ಮೋದುಳಿದ ಅರಳಿದ ತಾವರೆ ಮಧ್ಯೆ ಒಂದು ಟಿಕ್ಕ 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 ಇಲ್ಲಿಯ ಅದಲ್ಲ ಕಿಟ್ಟ ಆ ಕಿಟ್ಟ ಕಿಟ್ಟ ಅದಲ್ಲ ಒಂದು ಕೀಟ ಒಂದು ಜಂತು ಆ ಜಂತು ಹೌದು ಹೇಗಿತ್ತು ಕೆಂಪು ಕೆಂಪಾಗಿ ಟೊರುಟಾಗಿ ಮುದ್ದು ಮುದ್ದಾಗಿ ನಿನ್ನನ್ನು ಬಿಟ್ಟ ಒಟ್ಟಾಗಿ ಹೋಗಿ ಆ ಪ್ರಾಣಿಯನ್ನು ಹಿಡಿದು ಜೊತೆಯಾಗಿ ತಿನ್ನೋ ಎನ್ನುವ ಪ್ರಾಣಿಯಲ್ಲಿ ನಮ್ಮನ್ನು ನೋಡಿ ಮಾಡುದಲ್ಲ ಎಡೆ ಕಡೆ ಜಲದೊಳಗೆ ಅಡಗುವ ಮುನ್ನ ನಮಗೊಂದು ಪ್ರಾಣಿ ಸಿಕ್ಕಿತ್ತಲ್ಲ ಅದು ದೊಡ್ಡ ತುಂಡನ್ನು ನಿನಗೆ ಇಡೀ ಕೊಟ್ಟೆ ಆದ ನೋವಿನ ಪರಿಹಾರಕ್ಕಾಗಿ ಅಣ್ಣ ಪ್ರಾಣಿಯಲ್ಲಿಂದ ಹುಡುಕುವ ಹರಿಯಲ ಕಮಲ
ನನ್ನ ಕಣ್ಣ ಮುಂದೆ 2 ಜೀವ ಪ್ರಾಣ ತೆಗೆಯುವ ಉದ್ದೇಶ ಬರ್ತಾ ಇದ್ದಾರೆ. ಏನು ಮಾಡುದು? ಅಮ್ಮ ಅಮ್ಮ ಮಗನೇ ಬ್ರಹ್ಮ, ನಾನು ಕೊಟ್ಟಂತ ಉದ್ಯೋಗದಲ್ಲಿ ಕುಂದುಕೊರತೆಗಳು ಬಂತೆ. ಯಾರಿಂದ ಕಷ್ಟ ಬಂತು, ಕಷ್ಟವನ್ನು ಪರಿಹರಿಸಿ ಕೊಡ್ತೇನೆ. ಓ ಮಾತೆಯೇ, ಜಲದಲ್ಲಿ ಇರುವರು ದೂರ್ತರು ಕಾಣಿಸಿಕೊಂಡು ತಿನ್ನುವ ಉದ್ದೇಶ ಬೆನ್ನಟ್ಟಿಕೊಂಡು ಬರ್ತಾ ಇದ್ದಾರೆ. ನೀವೇ ರಕ್ಷಣೆ ಕೊಡ್ಬೇಕಪ್ಪ. ಮರುಗಬೇಡ ವಿಧಾತ, ಮರುಗಬೇಡ ವಿಧಾತ, ಶ್ರೀಹರಿಯ ಸೇರಿಯ ಕಾಣದೊಳವನಿರುವ ನಿದ್ರೆಯೊಳಿಯೋ ಶೀಘ್ರದೊಳಗಾಗುವೆನು ಫಲದೊಳೆತ್ತರಗೋಡು ದೈತ್ಯರ ಕಳೆದು ಕೊಡುವನು ಭೀತಿ ಬೇಡ ವರಸುದರ್ಶನ ಕೊಡುತ್ತವಗೆ ಮರೆಯೊಳಿಯುವುದೇವುದು ಮರುಗಬೇಡ ವಿಧಾತ. ಮಗನೇ ಬ್ರಹ್ಮ, ದುಷ್ಟರ ಬಾಧೆ ನಿನಗೆ, ಭಯಪಡಬೇಡ. ಆದಿಮಾಯಾದ ನಾನು ಯೋಗ ಮಾಯೆಗೆ ಅರಿವು ಆವರಿಸಿದ ಕಾರಣ ಆತ ಯೋಗ ನಿದ್ರೆಯಲ್ಲಿದ್ದಾನೆ. ನಿನಗೆ ಬಂದಂತಹ ಕಷ್ಟ ಪರಿಹರಿಸುವುದಕ್ಕಾಗಿ ಈ ಕ್ಷಣದಲ್ಲಿ ದೂರ ಸರಿದು ನಿಲ್ಲುತ್ತೇನೆ. ಎಚ್ಚರಗೊಂಡಂತ ಹರಿ ದುಷ್ಟರನ್ನು ಸಂಹರಿಸುತ್ತಾನೆ. ಒಲಿಸುವುದಕ್ಕಾಗಿ ನನ್ನ ಕೈಲಿದ್ದಂತಹ ಸುದರ್ಶನಿನ ಕೈ ಬಿಪ್ಪಿಸ್ತಾ ಇದ್ದೇನೆ. ಅಲ್ಲಿಯವರೆಗೆ ಹರಿಯ ನಾಭಿ ಕಮಲದ ನಾಳದಲ್ಲಿ ನೀನು ಅಡಗಿರಬೇಕು. ನಿನಗೆ ಶುಭವಾಗಿದೆ ವಿಧಾತ. ತೊಲಗಿನಿರದ ಯೋಗವಾಯು ನಳಿನದ ಬಲು ತೊರೆದು ನಿದ್ರೆಯಾಗ ಕುಳಿತಿರಲು ತಿರುಳಗೆಯ ಬೀರುತ್ತ ತನ್ನವನದೇ ತೊಲಗಿನಿರದ ಪಕ್ಕನೆ ಎಚ್ಚರವಾಗಿ ನೋಡ್ತೇನೆ. ವಿಶೇಷವಾದಂತಹ ಆಯುಧವನ್ನು ಪ್ರತಿಗಳನ್ನು ಬಂದು ಸೇರಿಕೊಂಡಿದ್ದಲ್ಲ. ಹಾಗಿದ್ರೆ ಏನೋ ಒಂದು ಆಗುವುದಕ್ಕಿದೆ. ನೋಡೋಣ ನೋಡೋಣ. ನುಡಿದಿದರಾಗ ಗರ್ವದಲ್ಲಿ ಅಲ್ಲಿಯೆಲ್ಲ ಕಿರಿಕಿರಿ ಆಗುದಲ್ವಾ? ಕಿರಿಕಿರಿ ನಿಮ್ಮಿಂದಲೇ ಆದದ್ದು. ಈಗ ಎಂತದ್ದು ಕರಿಯ ನನಗೆ ಕಿರಿಕಲು ಯಾರಿಗೆ ಗೊತ್ತು? ನಿನ್ನನ್ನು ಅವನು ಹೇಳಿದ್ದು ನೀನನ್ನು ಕರೀಲಿಕ್ಕೆ. ಇವನು ನಿನ್ನನ್ನು ಕರೀಲಿಕ್ಕೆ, ನಿನ್ನನ್ನು ಅವನು ಕರೆದದ್ದು. ನಾನು ಹೇಳಿದ್ದೆಲ್ಲ ಮಾಡ್ತೀಯ ಮಾಡ್ತೀಯ ಮತ್ತೆ ನೀನು ಕಪ್ಪು ಮೈಗೆ ಕಪ್ಪಿನ ತಂದು ತೋರಿಸು. ನಾವು ಆಗಿಂದ ನೋಡ್ತೇವೆ. ದೊಡ್ಡ ಕಪ್ಪು, ಅದು ಕಪ್ಪ, ಅದು ಕಠಿಣ. ಮಲಗಿದ್ದೆಯಾ? ನಿದ್ದೆ ಮಾಡುದಿದ್ರೆ ಇಲ್ಲಿಗೆ ಬರ್ಬೇಕಾ? ಅಲ್ಲಿ ನಿದ್ದೆ ಮಾಡ್ಬೇಕು.
ಕೆತ್ತ ಬರುವುದಿಲ್ಲ. ಅಲ್ಲಿ ನಿದ್ದೆ ಮಾಡ್ಲಿಕ್ಕಿಲ್ಲ. ಎಲ್ಲಿ? ಇಲ್ಲಿ ನಾವು ಇಲ್ಲಿ ಸ್ವಲ್ಪ ಅದೆಂತ ಎಲ್ಲಿ? ಎಲೆ ಮೇಲೆ ಮಲಗಿದ್ದಿ. ಹೌದು. ಈಗ ಎದುರು ನಿಂತಿ ಕುಳಿತಿದ್ದಿ. ನಾನು ಎದ್ದದಲ್ಲ, ನನ್ನನ್ನು ನೀವು ಎಬ್ಬಿಸಿದ್ದಲ್ವಾ? ಎಬ್ಬಿಸದೆ ಬಿಡ್ತೇವ? ಇಲ್ಲಿ ಯಾರು ಮಲಗಿದ್ರು ನಾವು ಎಬ್ಬಿಸುದು. ಮಲಗಿದವ ಎದ್ದು ಕುಳಿತು ನಮ್ಮಂತ ದಿಟ್ಟಿಯನ್ನು ನೆಟ್ಟು ಮಂದಹಾಸವನ್ನು ಬೀರಿದೆ. ಬಹಳ ಚಂದ ಕಾಣ್ತದೆ ನಗಾಡುವಾಗ. ಅಯ್ಯ, ಆದ ಕಾರಣ ಕುತೂಹಲ. ಏನು ನೀನು ಯಾರು? ಸ್ವಲ್ಪ ನೀವು ನಿನಗಿಂತ ಮೊದಲು ಒಂದು ಪ್ರಾಣಿಯನ್ನು ನೀವು ಬೇರೆ ನೋಡಿ ಬಂದದ್ದು. ನೋಡಿದ್ದು ಮಾತ್ರ ಅಲ್ಲ, ಮತ್ತೆ ಹಿಡಿಲಿಕ್ಕೆ ನಾವು ನೋಡಿ ಸುಮ್ಮನೆ ಸಿಕ್ಕಿದ ಮತ್ತೆ ಹೀಗೆ ಒಬ್ಬ ಹೊರಟುಕೊಂಡ್ರೆ ಯಾವ್ದಾದ್ರು ಸಿಗಲಿಕ್ಕೆ ಹಾಗಂತ ಬಿಡ್ಲಿಲ್ಲ, ನಾವು ಓಡಿಸಿಕೊಂಡು ಹೋದೆವು. ಇಲ್ಲಿಗೆ ಬಂದಿದ್ದ ಇದ್ರಲ್ಲಿ ಅದು ಇರ್ಬೋದು ಸ್ವಲ್ಪ ಹುಡುಕಿ ಬದಿ ಅಲ್ಲೆಲ್ಲ ಹುಡುಕಿ ಸಿಕ್ಕದ ಕಾರಣ ಇಲ್ಲಿಗೆ ಬರುವಾಗ ನೀವು ಸಿಕ್ಕ. ಆದ್ದರಿಂದ ನೀನಲ್ಲಿ ಕೇಳು, ಹೋರು ಬೇಗ. ಅದನ್ನು ಕಂಠ ಹೋರನೆಲ್ಲಿ ಹೋದ? ಏನು ಯಾರು ಜನ ಯಾರು ಯಾರು ಸಿಕ್ಕಿದವಲ್ಲ ಅಲ್ಲ ನೀವು ಯಾರು ನಾವು ಯಾರ? ಯಾವನ ಇವ ಯಾ? ಏ ನೀನು ಅವ ತಮ್ಮ, ಅವ ಅಣ್ಣ. ಅದರಿಂದ ನೋಡಿದ್ರೆ ಗೊತ್ತಾಗುತ್ತೆ ಇವ ತಮ್ಮ ಇವ ಅವ ಬಾಹುಬಲಿ. ಅವ ಮಹಾವೀರ. ಅವನ ಹೆಸರಾಗಲ್ಲ. ನೀನು ಬಾಹುಬಲಿ, ನೀನು ಒಂದನೇ ಬಾಹುಬಲಿ, ಇವನು ಎರಡನೇ ಬಾಹುಬಲಿ. ಮೂರನೇ ಸಿಕ್ಕಿದಲ್ಲ ಇವತ್ತು. ಮೂರನೇ ತಿಂಗಳು ಮಾಡುವ ಅಷ್ಟೆಲ್ಲ ಸದರ ಬೇಡ ನಮ್ಮಲ್ಲಿ. ನಾವು ಇರುವರು ವೀರಶೂರರು. ಶೂರ ಅಹುರೇ
ನಿಮ್ಮನ್ನು ನೋಡಿ ಕೂರಿ ಎಷ್ಟುಂಟು ಕೂರಿ ಕೂರಿ ಅಂದರೆ ಕೂರಿ ಅಂದರೆ ಬಹಳ ನಿಮ್ಮನ್ನು ಕಂಡು ಕೂರಿ ಸಂತೋಷವಾಯಿತು, ಪರಮಾನಂದವಾಯಿತು. ಎಂತ ಆನಂದ ವಿಜ್ಞಾನ ಯಾಕೆ ಬಲ್ಲಿರ? ಇಷ್ಟು ಹೊತ್ತು ಸಾಧಾರಣದ ಮಧ್ಯದಲ್ಲಿ ನಾನು ಬರೆಯಿದ್ದದ್ದು ನನಗೆ ಜೋಡಿಲ್ಲ. ಈ ನೀರಿನಲ್ಲಿ ಎಂತ ಕರ್ಮಕ್ಕೆ ನೀರಿನ ಕೆಳಗೆ ನೋಡಿ. ಜೋಡು ನನಗೆ ಜೋಡಿ ಇಲ್ಲ. ಸಮುದಾಯ ನೀವು ಕಾಣಿಸಿದಿರಲ್ಲ, ನಾವು ಅಣ್ಣ ಸಮಗಾರ. ಹಾಗೆ ಸಂತೋಷ ಆದದ್ದು. ಆದ್ರೆ ನನ್ನನ್ನು ಕಂಡವರು ನೀನೇ ಒಂದು ಪ್ರಶ್ನೆ ಕೇಳ್ತೀನಿ. ಮರ ಕಂಡಿರಯ್ಯ ನೀವು, ನಾನರಿಯಾದನು. ನೀವು ನೋಡಿದ್ದನು ನಾನು ನೋಡ್ಲಿಲ್ಲಪ್ಪ, ನನಗೆ ಗೊತ್ತಿಲ್ಲ. ನಾವು ನೋಡಿದ್ದನ್ನು ಬೇಡ, ನೀವು ನೋಡಿದ್ದನ್ನು ತೋರಿಸಿ. ನಾನು ನೋಡಿದ್ದು ನೋಡ್ಬೇಕಾ ನಿಮಗೆ? ಅಲ್ಲಿ ಎಂತ ಅಲ್ಲಿ ಅಲ್ವಾ? ಇಲ್ಲಿ ಬಾ, ಸರಿ. ಓ ಇಲ್ಲಿ ಒಂದು ಬೆಪ್ಪಲಾಗಿ ನಮಗೆ ಪರಿಚಯ ಉಂಟು. ನಾವು ಹಳೆ ಬೇರೆ ವಿಷಯ ಗೊತ್ತಿಲ್ಲ. ನನ್ನನ್ನು ನಾನು ಹೊಸತ್ತು ನೋಡಿದ್ದೆ, ಬೇರೆ ಕಾಣಿಲ್ಲ. ನಾವು ನೋಡಿದವಲ್ಲ ಆ ಪ್ರಾಣಿಯಲ್ಲಿ ನಂಗೆ ಗೊತ್ತಿಲ್ವಾ? ಹೇಳಿದಲ್ವಾ? ಯಾರಾದ್ರೂ ಅಷ್ಟು ದೊಡ್ಡ ಜನ ಗೊತ್ತಾಗ್ಲಿಲ್ಲ. ಕಾಣ್ತಾ ಇದ್ದಲ್ವಾ ಜಲಧಿ? ಮಾಡ್ತಾರೆ. ಈ ಜಲಧಿಗೆ ಅಧಿಕಾರಿ ಯಜಮಾನ. ಸಮಯ ಈ ತರ ಯಜಮಾನ ಇವನ ಈ ಕ್ಷೇತ್ರಕ್ಕೆ ನೀನೇ ಅಧಿಕಾರಿ ಉಂಟ. ನಾವು ನೋಡಿದ ಪ್ರಾಣಿಯಲ್ಲಿ ತೋರಿಸಿ. ಅದನ್ನು ತೋರಿಸಬೇಕು ಅಂತ ಇದ್ದದ್ದು ಹೇಗಿತ್ತು ಅಂತ ಬೇಡ? ಹೇಗಿತ್ತು? ಇದಕ್ಕಿಂತ ಮೊದಲು ನಾವೊಂದು ಪ್ರಾಣಿಯನ್ನು ನೋಡಿದ್ದೆ. ಅದಕ್ಕೆ ತಲೆಗಾಲ 5. ಎಷ್ಟು? 5. ಅದೆಂತ ನೀನು ಒಡೆ ಯಾವಾಗಲೂ ನಿದ್ದೆ ಮಾಡಿಕೊಂಡಿದ್ದಾರೆ. ಅಲ್ಲ, ಒಂದು ಪ್ರಾಣಿಗೆ 5 ತಲೆ ಹೇಗಿರ್ಬೋದು ಅಂತ ಯೋಚನೆ ಮಾಡ್ತಾರೆ. 5 ಮಂಟೆ. ನಿನಗೆ ಒಂದು ಸೇರ ಒಂದು ಶಿರಸ್ಸು, ಅದಕ್ಕೆ 2 ಕೈಗಳು, ನನಗೆ 4 ಕರ. ಅದು ಅದು ಅಷ್ಟು ಚಂದ ಉಂಟಾ? ಹೌದಾ? ಚಂದ ನೋಡಿದ್ರೆ ಮತ್ತು ಚಂದ ಕಾಣ್ತದೆ. ಆ ಕಾರ್ಯ ಅದರ ವಿಷಯ ಹೇಳುವಾಗ ಮತ್ತೆ ಕಪ್ಪು ಅದರ ವಿಷಯವನ್ನು ಹೇಳುವಾಗ ಈ ಕಪ್ಪಾಗಿ ನಾವು ಬೆಟ್ಟನೆ ಆದ ಕಾರಣ ಅದನ್ನು ತೋರಿಸಬೇಕು. ಅಲ್ಲಿಗೆ ಹಲ್ಲು ತಾಗದ ನುಗ್ಗುದ ಏನು ನೀವು ತಿನ್ಲಿಕ್ಕೆ ಬಂದದ್ದು? ಮತ್ತು ನನಗೆ ಏನಷ್ಟು ಸುಲಭ ಉಂಟು ಭಾವಿಸಿದ್ದೀರಾ? ನನಗೆ ಸಿಕ್ಕಿದ್ರೆ ಹೋಗ್ಬೋದು. ನನ್ನನ್ನು ನುಂಗುವುದಷ್ಟು ಸುಲಭ ಅಂತ ಭಾವಿಸಿಕೊಳ್ಬೇಕು. ಇನ್ನೊಂದರಲ್ಲಿ ಸುಲಭದ ಕೆಲಸ ನುಂಗುವುದಿಲ್ಲ. ನುಂಗುವುದು ಕಷ್ಟ ಸಾಧ್ಯ. ಯಾಕೆ? ನಿನ್ನ ಗಂಟಲಲ್ಲಿ ನುಳ್ಳಾಗಿ ಸಿಕ್ಕಿಕೊಂಡಿದ್ದೆ. ದೇಹದೊಳಗೆ ಇಡೀ ದೇಹಕ್ಕೆ ವಿಷವಾದೇವು ನಾನು. ನನಗೆ ಯೋಗ್ಯತೆ ಅರ್ಥ ಮಾಡಿಕೊಂಡು ಇಬ್ಬರು ಜೊತೆಯಾಗಿ ನನ್ನ ಕಾಲು ಹಿಡಿದು ನಿಮ್ಮನ್ನು ಉಳಿಸ್ತೇನೆ. ಇಲ್ಲದೇ ಇದ್ರೆ ಹುಟ್ಲಿಲ್ಲ ಅಂತ
ಊಟ ಮಾಡಿ ಬರುವ. ನಿನಗೆ ಇನ್ನೊಂದು ಸಿಕ್ಕಿದಾಗ ಇಟ್ಕೊಳ್ಳು. ಅದು ನೀನು ನನಗೆ ಇರುವುದು ಒಂದೇ ಪ್ರಾಣಿ, ಇಬ್ಬರಿಗೂ ಒಂದಾದ ಹಸು. ನಾವು ಅರ್ಥ ಮಾಡಿದ್ದೀವಿ. ಅದರ ಸೊಂಟದಿಂದ ಮೇಲೆ ಸೊಂಟದಿಂದ ಕೆಳಗೆ ಇನ್ನೊಂದು ತೊಂದು ನೀನು ತುಂಬ ಹಸಿವಾಗಿ ಆದ ಕಾರಣ ನನಗದರ ಸೊಂಟದಿಂದ ಕೆಳಗೆ ಎತ್ತದೆಲ್ಲ ಉಂಟು. ನನಗದರ ಸೊಂಟದಿಂದ ಮೇಲೆ ಇರುವುದು ಮಾತ್ರ ಸಾಕು. ಹಾಗಾದ್ರೆ ಏನು ಮಾಡು, ರಕ್ತ ಮತ್ತು ಮಾಂಸ ಒಂದು ಪಾಲು ಎಲುಬು ಅಥವಾ ಚರ್ಮ, ಇನ್ನೊಂದು ಪಾಲು ಇನ್ನೊಂದು ತಮ್ಮ ಆದ ಕಾರಣ ಅದರ ಎಲುಬು ಚರ್ಮ ಚರ್ಮ ಎಲುಬು ಎಲುಬು ಚರ್ಮ ಚರ್ಮ ಎಲುಬು. ನನಗದರ ರಕ್ತ ಮತ್ತು ಮಾಂಸ ಮಾತ್ರ ಹಾಗಾಗಿ ಹಾಗಾದ್ರೆ ಹೀಗೆ ಮಾಡು. ಅದರ ಒಂದು ಕಾಲ ಒಂದು ಕೈ ನಾನೇ, ಒಂದು ಕಾಲ ಒಂದು ಕೈ ನೀನೇ, ಒಂದು ಕಾಲ ಒಂದು ಕಾಲ ಒಂದು ಕಾಲ ಒಂದು ಕಾಲ ಒಂದು ಕಾಲ ಒಂದು ಕೋಟಿ ಎಷ್ಟಾಯ್ತು? ನನಗೆ ಒಂದು ಕಾಲ ನನಗೆ ಸಿಕ್ಕಿದ್ದು ನನಗೆ, ನಿನಗೆ ಸಿಕ್ಕಿದ್ದು ನನಗೆ. ಅಯ್ಯೋ, ಹಾಗಾದ್ರೆ ಅದು ಪೂರ್ತಿ ಸತ್ತ ಹಣ ಆಗುವವರೆಗೆ ವಿಶ್ರಾಂತಿ. ಜಯ ನಳಿರನಬರು ಮರಿಸೆ ಭಕ್ತಿಯೊಳಾದಿವಾಯ ಮನವೊಳರುಟನು ದುರಗುಣ ಸದನ ಹಲನಗೊಳಿಸುವೆ ಕಪಟದೊಳಗಿರುವುದೆರುತ್ತರ ಜನುಗರರು ಪೊಗಳುತ್ತಲಿಯುವುದ ಪಂಚಸಹಸ್ರ ಕಾಲದಿ 5,000 ವರ್ಷಗಳವರೆಗೆ ಈ ದೀರ್ಘದೇಹಿಗಳಲ್ಲಿ ಹೋರಾಟವನ್ನು ಮಾಡಿದ್ರು ಕೂಡ ಕೆಲವನ್ನು ಸಂಪಾದಿಸಿಕೊಳ್ಳುವುದಕ್ಕೆ ನನ್ನಿಂದ ಸಾಧ್ಯ ಆಗಲಿಲ್ಲ. ಏನು ಮಾಡೋಣ ಅನ್ನುವ ಹರಿಭಕ್ತಿಯಿಂದ ಅಮ್ಮನನ್ನು ಧ್ಯಾನಿಸಿದಾಗ ಅವಳೇ ಸೂಚಿಸಿದ್ದನ್ನು, ಯಾವುದನ್ನು ಶಕ್ತಿಯಿಂದ ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇಲ್ವೋ ಅದನ್ನು ಯುಕ್ತಿಯಿಂದ ಪಡೆದುಕೋ ಮಗನೇ ಅನ್ನುವ ಹಾಗೆ. ಹಾಗಿದ್ರೆ ಯೋಚನೆ ಮಾಡುವುದು ಯಾಕೆ? ಅಲ್ಲಿ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ಕೋಣಾಸಕ್ಕೆ ಮೆಚ್ಚಿದೆ ಏನೊಂದು ಶಕ್ತಿ, ಏನೊಂದು ಸಾಮರ್ಥ್ಯ, ಏನೊಂದು ಪೌರುಷ ನಿಮ್ಮಲ್ಲಿ. ನಿಮ್ಮ ಹೆಚ್ಚಿನ ತೋಳ ಪರಾಕ್ರಮಕ್ಕೆ ಮೆಚ್ಚಿದವನು ನಾನು ಸಂತೋಷವಾಯಿತು. ಆದರೆ ಯೋಚಿಸಿಕೊಂಡದ್ದು ನಾನು, ಈಗ ಸಮಯ ಎಷ್ಟಾಯಿತು? 5,000 ಕಳೆದು ಹೋಯ್ತು. 5,000 ಇಷ್ಟೆಲ್ಲ ಆಯ್ತು. ಎಂತದ್ದು ಇದೆಲ್ಲ 5,000ಕ್ಕೆ ಅದಲ್ವ? ಯುದ್ಧ
ಯುದ್ಧದಲ್ಲಿ ನಾವು ತೊಡಗಿಸಿಕೊಂಡು ಸಮಯ ಎಷ್ಟು ಕಳೆದು ಹೋಯಿತು ಅನ್ನೋ ಹಾಗೆ ಪರಿಣಾಮ ಏನಾಯ್ತು? 5000 ವರ್ಷಗಳೇ ಕಳೆದು ಹೋಯಿತು. ನಡೆದು ಹೋದಂತಹ ಸುದೀರ್ಘವಾದಂತಹ ಸಂಗ್ರಾಮ. ಈ ಯುದ್ಧದಲ್ಲಿ ಗೆದ್ದವರು ನೀವು, ಯುದ್ಧದಲ್ಲಿ ಗೆದ್ದವರು ನೀವು, ಗೆದ್ದವರು ನೀವು. ಸೋತವರು ಯಾರು? ಸೋತವರನ್ನು ಹೇಳುವ ಕ್ರಮ ಇಲ್ಲ, ಗೆದ್ದವರು ಮಾತ್ರ ಹೇಳುದಲ್ವಾ? ಸೋತವರನ್ನು ಹೇಳುವುದಲ್ಲ ನಾವು. ಬೇಸರ ಮಾಡಬೇಡ. ಅಲ್ಲ, ನಾನು ಸೋತಿದ್ದೇನೆ ಅನ್ನೋ ಹಾಗೆ ಬೇಸರ ನನಗಿಲ್ಲ. ಒಂದು ಲೆಕ್ಕದಲ್ಲಿ ನಾನು ಸೋತದ್ದು ಒಳ್ಳೆಯದೇ ಆಯ್ತಲ್ಲ. ಯಾಕೆ? ನಿಮಗೆ ಕೊಡುವ ಖಾದ್ಯ ಬಂತಲ್ಲ. ಈಗ ನಮ್ಮಲ್ಲಿ ಒಂದು ಕ್ರಮ ಉಂಟು. ಈ ಸೋತವರು ಗೆದ್ದವರು ಯೋಚಿಸಿ ಅರ್ಥ ಮಾಡಿಕೊಂಡು ಏನಾದ್ರು ಕೊಡುವುದು ಅನ್ನುವ ಹಾಗೆ. ಒಳ್ಳೆಯದು. ಈ ಸಲ ನಿಮ್ಮ ಇಬ್ಬರಿಗೂ ನಾನು ಕೊಡ್ಬೇಕಂತ ಯೋಚನೆ ಮಾಡಿದ್ದೇನೆ. ಕಾರಣ ಏನೇ ಇರಲಿ, ನಿಮ್ಮಲ್ಲಿ ಕೊಡುವ ಕ್ರಮ ಉಂಟು. ಅಥವಾ ಸಮಾಧಾನ ಆಯ್ತು. ನಾವು ಪಡೆದುಕೊಳ್ಳುವವರು, ಯಾಕಂದ್ರೆ ನಾವು ಬೇಡುವವರು. ನಾವು ಗೆದ್ದವರು ಸರ್ವಾಪರಿ ವರಿಷ್ಠರು ಆದ ಕಾರಣ ಕೊಡುವುದರಿಂದ ನಾವು ಕೊಡುವುದು. ನೀವು ಕೊಡ್ತೀರಾ? ನೀನು ಪಡ್ಕೊಳ್ಳಬೇಕು. ನಿಮ್ಮಿಂದ ಪಡ್ಕೊಳ್ಬೇಕು ಅಂತ ಆಸೆ ಉಂಟೆ, ಆದ್ರೆ ಏನು ಮಾಡುವ? ವಿಶ್ವಾಸ ಇಲ್ವೇ? ನನಗೆ ನಂಬಿಕೆ ಇಲ್ಲ. ನಿಮ್ಮಲ್ಲಿ ನಂಬಿಕೆ ಬರಬೇಕು ಅಂತ ಇದ್ರೆ ನೀವು ಕರ ತಟ್ಟಬೇಕು. ಇನ್ನು ಕೇಳಿತ್ತು ನಾವಿಟ್ಟು ಕೊಡ್ತೇವೆ ಕೊಡ್ತೇವೆ. ಸಿಕ್ಕಿದಿರಿ ಕೈಯೊಳಗೆ ಅದು ಸೊಕ್ಕಿದ ಮೂರು ಹರಿಮಗೆ ತಕ್ಕುದಾದ ಬಿಚ್ಚುವೆನದನ್ನು ತರುವೆವು ಭಯ ಮೂಟಕ್ಕೆ. ಸಿಕ್ಕಿದಿರಿ ಕೈಯೊಳಗೆ ಅದು ಸೊಕ್ಕಿದ ಮೂರು ಹರಿಮಗೆ ಅವರು ಮಂಕುಮುಖಿಗಳು, ಬುದ್ಧಿಶೂನ್ಯರು, ಮೂರ್ಖರು, ಶತಮೂರ್ಖರು, ಪೆದ್ದರು, ದಡ್ಡರು, ಬಡ್ಡರು. ಅಷ್ಟೆಲ್ಲ ಇದ್ದಾರೆ ಇಲ್ಲಿ. ಮತ್ತೆ ನೀವು ನಿಮ್ಮನೆ ಇದ್ದೀರಲ್ಲ, ಅಂದ್ರೆ ಮಗಳಿದ್ದೀರಿ. ನೀವು ಕೊಡ್ತೀನಿ ಅಂತ ಹೇಳುವಾಗ ನನಗೆ ನಾಳೆ ಸಂತೋಷ ಉಂಟಲ್ಲ. ಮೂರ್ಖ ಅಂದ್ರೆ ಒಳ್ಳೆಯವ. ಇವ ಅಣ್ಣ ಅಲ್ವ? ಇವ ಮೂರ್ಖ ಒಳ್ಳೆಯವ. ಒಳ್ಳೆಯವ. ನೀವು ತಮ್ಮ ಅಲ್ವಾ? ನೀನು ಶತಮೂರ್ಖ. ಬಹಳ ಒಳ್ಳೆಯವ. ನಮ್ಮ ತಮ್ಮ ಬಹಳ ಒಳ್ಳೆಯವ. ಅಂದರೆ ಶತಮೂರ್ಖ. ಮೂರ್ಖ ಅಂದರೆ ಒಳ್ಳೆಯವ. ಮೂರ್ಖತವ ಶತಮೂರ್ಖ ಅಣ್ಣ. ಎಲ್ಲಿ ಹೋದ್ರೆ ಇಷ್ಟು ಒಳ್ಳೆಯ ಜೊತೆ ಸಿಗ್ಲಿಕ್ಕಿಲ್ಲ ಅಲ್ವಾ? ಆವಾಗಿನಿಂದ ಬೊಬ್ಬ ಹೇಳ್ತೀವಿ ನಾವು, ಕೊಡ್ತೇನೆ 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 ಅನ್ನೋ ಹಾಗೆ. ಎಂತದು ಯಾವ ತಲೆ ಇಲ್ಲದೆ ಕೊಡ್ತೇವೆ ಅಂತ ಹೇಳಿದ್ದಲ್ಲ. ಆದಿತ್ತಲ್ಲ, ಅದು ಆಗ್ಬೋದು ನನಗೆ. ನೀನು ಈಗ ತಲೆ ನಿಮ್ಮಿಬ್ಬರ ತಲೆಗೆ ಏನು ಮಾಡುವುದಮ್ಮ ಪ್ರಾಣಪಾಠೇವಿದ ಪ್ರಾಣಪರವೇ ವಂಚಿಸಿದ ಹಾಲುರಾಗಲಿವೆ ಮನದಿರವೇ ಉರಲೆ ಏನು ಮಾಡುವುದು ನಮ್ಮ ಒಡರೊಳಗೆ ಹುಟ್ಟಿತ್ತು ಎಲ್ಲ ನೀರಿನ ಪಾಲಾಗಿ ಹೋಯಿತು. ಆದ್ರೆ ನಮ್ಮ ರೊಕ್ಕುವುದು ಉಪಾಯ ಹೊಡೆದ ದೈವ ಜಾಣತನದಿಂದ ವಂಚಿಸಿರುವಲ್ಲ. ಪ್ರತಿವಂಚನೆಯನ್ನು ನಾವು ಮಾಡಬೇಕು. ಕೊಡಿ 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 ಕೊಡೋದಕ್ಕೆ ಸಿದ್ಧರಾಗಿಯೇ ಇದ್ದೇವೆ. ಮತ್ತೇನು? ಆದರೆ ತಮ್ಮ ಏನು? ಪ್ರಾಣವನ್ನು ಪಡೆದುಕೊಂಡು ಒಂದೇ ಒಂದು ಬಿಂದು ಜಲವು ನಮ್ಮ ದೇಹಕ್ಕೆ ಸೋಂಕದ ಹಾಗೆ ಮಾಡಿರುವುದು. ಸರಿ, ಕನ್ನಡದ ಕಿಲಬಿಷದಿಂದ ಕಾಣಿಸಿಕೊಂಡಂತಹ ಇವರು ಅಜ್ಞಾನಿಗಳಾಗಿದ್ದಾರೆ. ಇವರಿಗೆ ವಿಜ್ಞಾನವನ್ನು ಅನುಗ್ರಹಿಸಿ ವಿಶ್ವಾತ್ಮಕರಾಗಿ ಕಾಣಿಸಿದ್ದಾರೆ. ಶ್ರೀರಾಮ ಜಯನ ನಾರಾಯಣ ನಿರಜನಯ ನಾರಾಯಣ ಜಯನ
ಕಲಿಸಲು ಬಹುನಿಪ್ಪ ನೀನೆ ಮಧು ಕಠಿಣ ಆಯಗಳಿರುವ ಈತಲೇ ಕೈಟಪಲು ಇರು ತಿರಿಸಿ ಸರವು ನಾಹಿ ಕಮಲದಿರುವ ಕಮಲ ಜನನ್ನು ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ನಿಮ್ಮ ಜೀವಿತಾವಧಿಯ ಕೊನೆಯ ಗಳಿಗೆಯಲ್ಲಿ ನಾನು ಯಾರು ಏನು ಅನ್ನುವುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವರು ನೀವು. ನಿಮ್ಮ ಹುಟ್ಟಿಗೆ ಕಾರಣೀಕರ್ತನು ನಾನೇ, ಪಿತೃ ಸ್ಥಾನದಲ್ಲಿ ನಿಂತು ನಿಮಗೆ ನಾಮಕರಣವನ್ನು ನಾನೇ ಮಾಡ್ತೇನೆ. ಮೃದುವಾದಂತಹ ದೇಹವನ್ನು ಹೊಂದಿದ ನೀನು ಮಾತು, ಕಠಿಣವಾದಂತಹ ದೇಹವನ್ನು ಹೊಂದಿದ ನೀನು ಕೈಟಪ. ನಿಮ್ಮ ಹೆಸರನ್ನು ಈ ಪ್ರಪಂಚದಲ್ಲಿ ಶಾಶ್ವತವಾಗಿ ಉಳಿಸಬೇಕು ಅನ್ನುವ ಉದ್ದೇಶದಿಂದ ಮಧುವನ್ನು ಕೊಂದು ಮಧುಸೂದನ, ಕೈಟಪನನ್ನು ಕೊಂದು ಕೈಟವಾಂತಕ ಅನ್ನುವ ಹೆಸರಿನಿಂದ ಕಾಣಿಸಿಕೊಳ್ಳುವರಿದ್ದೇನೆ. ಹಾಗೆ ಮಕ್ಕಳೇ, ನೀವು ತಿಳಿದೆಯೋ ಮಾತನ್ನು ಆಡಬೇಕಿದೆ. ಕಾಣ್ತಿರುವಂತಹ ಜಲರಾಶಿಯಿಂದ ಒಂದು ಹನಿ ನೀರು ನಮ್ಮ ದೇಹವನ್ನು ಸ್ವತಂತ್ರ ರೀತಿಯಲ್ಲಿ ನಮ್ಮ ಪ್ರಾಣವನ್ನು ಪಡೆದು ಕಾಣುವ ಹಾಗೆ ಯೋಚನೆ ಮಾಡಬೇಕು. ಗಂಗಾ ಪ್ರದೇಶವನ್ನು ವಿಸ್ತರಿಸಿದ್ದೇನೆ,